ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯಿಂದ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅನ್ನ ಏನ್ ಮಾಡ್ತಾ ಇದೀವಿ, ಸ್ಟಡಿ ಮಾಡ್ತಾ ಇದೀವಿ. ನಿನ್ನೆ ಕ್ಲಾಸ್ ಅಲ್ಲಿ ನಾವೇನ್ ನೋಡಿದ್ವಿ, ಇಲ್ಲಿ ಇಂಟ್ರೊಡಕ್ಷನ್ ಅನ್ನ ನೋಡಿದ್ವಿ. ಹೆಲ್ತ್ ಅಂದ್ರೆ ಏನು ಅಲ್ವಾ? ಆನ್ಸಿಯಂಟ್ ಟೈಮ್ ಅಲ್ಲಿ ಹೆಲ್ತ್ ಅಂದ್ರೆ ಏನಂತ ಹೇಳ್ತಿದ್ರು. ಇವಾಗ ಮಾಡರ್ನ್ ಆಗಿ ನಾವು ಹೆಲ್ತ್ ಅಂದ್ರೆ ಏನು ಅಂತ ಹೇಳ್ತಾ ಇದೀವಿ. ಯಾವ ಯಾವ ಫ್ಯಾಕ್ಟರ್ಸ್ ಗಳು ಇಲ್ಲಿ ಹೆಲ್ತ್ ಗೆ ಎಫೆಕ್ಟ್ ಮಾಡುತ್ತೆ ಅಂಡ್ ನಾವು ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಹೆಲ್ತ್ ಅನ್ನ ಗುಡ್ ವೇ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ ಎಲಿಮೆಂಟ್ಸ್ ಗಳನ್ನ ನಾವು ಫಾಲೋ ಅಪ್ ಮಾಡ್ಬೇಕು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅನ್ನೋದನ್ನ ಎಲ್ಲದನ್ನು ನೋಡಿದ್ವಿ ಅಲ್ವಾ? ಅದೇ ರೀತಿ ಡಿಸೀಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಪ್ಯಾಥೋಜನ್ ಅಂದ್ರೆ ಏನು, ಪ್ಯಾಥೋಜನ್ ಅಲ್ಲಿ ಯಾರ್ಯಾರು ಬರ್ತಾರೆ, ಪ್ಯಾರಸೈಟ್ಸ್, ಎಂಡೋ ಪ್ಯಾರಸೈಟ್ ಆಗಿನೂ ಇರ್ಬೋದು ಅಥವಾ ಎಕ್ಟೋ ಪ್ಯಾರಸೈಟ್ ಆಗಿನೂ ಇರ್ಬೋದು. ಇದೆಲ್ಲದನ್ನು ನಾವೇನ್ ಮಾಡಿದ್ವಿ, ನಿನ್ನೆ ತಿಳ್ಕೊಂಡ್ವಿ. ಇವತ್ತೇನ್ ಮಾಡೋಣ, ನಾವಿಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಗಳು ಏನ್ ಮಾಡುತ್ತೆ, ನಮ್ಮ ಹೆಲ್ತ್ ಗೆ ಎಫೆಕ್ಟ್ ಮಾಡುತ್ತೆ. ಓಕೆ, ಮೇಜರ್ 3 ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ, ನಮ್ಮ ಹೆಲ್ತ್ ಗೆ ಎಫೆಕ್ಟ್ ಮಾಡುತ್ತೆ. ಅದು ಯಾವುದು ಅಂತ ಏನ್ ಮಾಡೋಣ, ಇವಾಗ ತಿಳ್ಕೊಳ್ಳೋಣ. ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಅವರ್ ಹೆಲ್ತ್ affects our health. ಫಸ್ಟ್ ಫ್ಯಾಕ್ಟರ್ ಬಂದು ಇಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್. ಯಾವುದು? ಜೆನೆಟಿಕ್ ಡಿಸಾರ್ಡರ್ಸ್. ಜೆನೆಟಿಕ್ ಡಿಸಾರ್ಡರ್ಸ್ ಅಂದ್ರೆ ಏನು, ಇಲ್ಲಿ ಈ ಡಿಸಾರ್ಡರ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೇಬಿ, ಕೆಲವೊಂದು ಮಕ್ಕಳು ಏನಾಗಿರ್ತವೆ ಇಲ್ಲಿ ಬೈ ಬರ್ತ್ ಏನಾಗಿರುತ್ತೆ, ಅವ್ರಿಗೆ ಕೆಲವೊಂದು ಇಲ್ಲಿ ಡಿಸೀಸ್ ಗಳು ಇರುತ್ತೆ. ಓಕೆ, ಅಂದ್ರೆ ಜೀನ್ ಬೇಸ್ಡ್ ಇನ್ಹೆರಿಟ್ ಆಗಿರುತ್ತೆ. ಪೇರೆಂಟ್ಸ್ ಇಂದ ಏನಾಗಿರುತ್ತೆ ಇಲ್ಲಿ ಮಕ್ಕಳಿಗೆ, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ಮೊಮ್ಮಕ್ಕಳಿಗೆ ಏನಾಗಿರುತ್ತೆ ಇಲ್ಲಿ ಥ್ರೂ ಜೀನ್ಸ್ ಏನಾಗಿರುತ್ತೆ, ಇನ್ಹೆರಿಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನಂತ ಹೇಳ್ಬೋದು, ಡೌನ್ ಸಿಂಡ್ರೋಮ್ ಹೇಳ್ಬೋದು, ಸಿಕಲ್ ಸೆಲ್ ಎನಿಮಿಯಾ. ಇದೆಲ್ಲ ಏನು ಇಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್. ಓಕೆ, ಈ ಡಿಫೆಕ್ಟ್ಸ್ ಗಳು ಏನಾಗಿರುತ್ತೆ, ಮಕ್ಕಳಿಗೆ ಬೈ ಬರ್ತ್ ಬಂದಿರುತ್ತೆ. ಓಕೆ, ಯಾರಿಂದ? ಅವ್ರ ಪೇರೆಂಟ್ಸ್ ಇಂದ. ಆ ತರದ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಗಳು ಏನ್ ಮಾಡುತ್ತೆ, ನಮ್ಮ ಹೆಲ್ತ್ ಗೆ ಎಫೆಕ್ಟ್ ಮಾಡುತ್ತೆ. ಅದೇ ರೀತಿ ಇನ್ಫೆಕ್ಷಿಯಸ್ ಡಿಸೀಸಸ್, ಯಾವುದು? ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು. ಯಾವುದು ಇಲ್ಲಿ ನಮ್ಗೆ ಎಫೆಕ್ಟ್ ಮಾಡುತ್ತೆ? ಇನ್ಫೆಕ್ಷನ್ಸ್. ನೀವು ಪ್ರೊಬಾಬ್ಲಿ ಈ ವರ್ಡ್ ಅನ್ನ ಕೇಳಿರ್ತೀರಾ. ಓಕೆ, ಏನಾದ್ರೂ ಚಿಕ್ಕ ಪುಟ್ಟ ರ್ಯಾಶಸ್ ಆಗಿರುತ್ತೆ, ಅಥವಾ ಲೂಸ್ ಮೋಷನ್ ಆಗಿರುತ್ತೆ, ಅಥವಾ ನಮ್ಗೆ ಏನೋ ತುಂಬಾ ಕೆಮ್ಮು ನೆಗಡಿ ಆಗಿದೆ ಅಂದವಾಗ ನಾವ್ ಏನೋ ಫ್ರೀಕ್ವೆಂಟ್ ಆಗಿ ಓಕೆ ನಮ್ಗೆ ಗೊತ್ತಿರೋ ಅಂತ ಚಿಕ್ಕ ಪುಟ್ಟ ಡಾಕ್ಟರ್ ಹತ್ರ ಹೋದವಾಗ್ಲೂ ಟೆಲಿಂಗ್ ಏನಂತ, ಇಲ್ಲ ಇನ್ಫೆಕ್ಷನ್ ಆಗಿದೆ ಅಷ್ಟೇ, ಅಷ್ಟೊಂದು ಹೆದರ್ಕೊಳ್ಳೋದೇನಿಲ್ಲ, ಇನ್ಫೆಕ್ಷನ್ ಆಗಿದೆ. ಬಟ್ ಇನ್ಫೆಕ್ಷನ್ ಇಸ್ ಆಲ್ಸೋ ಕಾಸ್ಡ್ ಬೈ ಹೋಮ್ ಪ್ಯಾಥೋಜನ್ಸ್ ಇಂದಾನೆ ಇನ್ಫೆಕ್ಷನ್ ಕಾಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಕೋಲ್ಡ್ ಇರ್ಬೋದು. ಓಕೆ, ರೈನೋ ವೈರಸ್ ಇಂದ ನಮಗೆ ಬರುತ್ತೆ, ಅದು ಕೂಡ ಏನೋ ಒಂದು ಇಲ್ಲಿ ಇನ್ಫೆಕ್ಷನ್. ಅಂಡ್ ಟೈಫಾಯ್ಡ್ ಇರ್ಬೋದು. ಓಕೆ, ಇವೆಲ್ಲ ಏನು ಇಲ್ಲಿ ಇನ್ಫೆಕ್ಷನ್ಸ್. ಇವನ್ ಏಡ್ಸ್ ಕೂಡ. ಇದೆಲ್ಲ ಏನು ಇಲ್ಲಿ ಇನ್ಫೆಕ್ಷನ್ಸ್ ಡಿಸೀಸಸ್. ಕೆಲವೊಂದು ಪ್ಯಾಥೋಜನ್ಸ್ ಗಳು ಏನ್ ಮಾಡುತ್ತೆ, ನಮ್ಗೆ ಇಲ್ಲಿ ಇನ್ಫೆಕ್ಷನ್ ಅನ್ನ ಮಾಡುತ್ತೆ. ಅದರಿಂದ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನ ನಮ್ಮ ಆರ್ಗನ್ಸ್ ಗಳಿಗೆ, ನಮ್ಮ ಬಾಡಿಗೆ ಏನ್ ಮಾಡಕ್ಕಾಗಲ್ಲ, ಇಲ್ಲಿ ಪ್ರಾಪರ್ ಆಗಿ ಮಾಡ್ಲಿಕ್ಕೆ ಆಗಲ್ಲ, ಡಿಸ್ಟರ್ಬ್ ಆಗುತ್ತೆ. ಕೆಲವೊಂದು ಇನ್ಫೆಕ್ಷನ್ಸ್. ಏನಾಗಿ ಬರುತ್ತೆ ಇನ್ಫೆಕ್ಷನ್ಸ್ ಇಲ್ಲಿ? ಮೇನ್ ಥಿಂಗ್ ಬಂದು ಇನ್ಫೆಕ್ಷನ್ಸ್ ಬರ್ಲಿಕ್ಕೆ ಇಲ್ಲಿ ನಮ್ಮ ಪರ್ಸನಲ್ ಹೈಜೀನ್ ಅಂಡ್ ನಾವು ಫುಡ್ ಏನನ್ನ ತಿಂತೀವಿ, ಹೆಲ್ದಿ ಫುಡ್ ಅನ್ನ ತಿಂತೀವ, ಕ್ಲೀನ್ ಆಗಿರೋ ಫುಡ್ ಅನ್ನ, ಕ್ಲೀನ್ ಆಗಿರೋ ವಾಟರ್ ಅನ್ನ ಕುಡಿತೀವ. ಇದ್ರ ಮೇಲೆ ಎಲ್ಲ ಏನಾಗುತ್ತೆ ಇಲ್ಲಿ ಇನ್ಫೆಕ್ಷನ್ ಡಿಪೆಂಡ್ ಆಗುತ್ತೆ. ಅಂಡ್ ಇನ್ನೊಂದು ಫ್ಯಾಕ್ಟರ್ ಯಾವ್ದು ನಮ್ಮ ಹೆಲ್ತ್ ಗೆ ಎಫೆಕ್ಟ್ ಮಾಡೋದು ಅಂದ್ರೆ ಅವರ್ ಲೈಫ್ ಸ್ಟೈಲ್. ಇವಾಗೆಲ್ಲ ನೀವು ನೋಡಿದ್ರೆ ಎಸ್ಪೆಷಲಿ ಸ್ಪೆಷಲಿಸ್ಟ್ ಹತ್ರ ನೀವು ಹೋಗಿರ್ತೀರ, ಲೈಕ್ ಗೈನಕ್ ಇರ್ಬೋದು. ಓಕೆ, ಫಿಸಿಷಿಯನ್. ಇವ್ರತ್ರ ಹೋದವಾಗೆಲ್ಲ ದೇ ಲಾಸ್ಟ್ ಯು ಏನ್ ಮಾಡ್ತೀರಾ ನೀವು, ಏನ್ ತಿಂತೀರಾ, ಎಷ್ಟು ಗಂಟೆಗೆ ಎದ್ದೇಳ್ತೀರಿ, ಬಾಡಿ ಮೂವ್ ಮಾಡ್ತೀರಾ, ಇದೆಲ್ಲ. ಇಲ್ಲಿ ಲೈಫ್ ಸ್ಟೈಲ್ ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ದು, ವಿ ಆರ್ ಬಿಹೈಂಡ್ ಕಲರ್ಫುಲ್ ವರ್ಲ್ಡ್ ಇನ್ ದ ಸೇಮ್ ವೇ ಕಲರ್ಫುಲ್ ಫುಡ್. ಏನ್ ಇರುತ್ತೆ, ಏನ್ ಕಾಣುತ್ತೆ, ಎಲ್ಲದನ್ನು ತಗೊಳ್ತೀವಿ, ಎಲ್ಲಿ ಇರುತ್ತೋ ಅಲ್ಲಿಂದಾನೇ ತಗೊಳ್ತೀವಿ. ನೋಡಲ್ಲ ನಾವು ವೆದರ್ ಇಟ್ ಇಸ್ ಕ್ಲೀನ್, ವೆದರ್ ಇಟ್ ಇಸ್ ಸೇಫ್ ಅಂತ ಯಾವ್ದನ್ನು ನೋಡದೆ ಏನ್ ಮಾಡ್ತೀವಿ ನಾವಿಲ್ಲಿ, ನಮ್ಗೆ ಸ್ಯಾಟಿಸ್ಫೈ ಮಾಡ್ತಾ ಇದೆ ಆ ಮೂಮೆಂಟ್ ಗೆ ಅಂದ ತಕ್ಷಣ ನಾವು ಅದನ್ನ ಫಾಲೋ ಅಪ್ ಮಾಡ್ಬಿಡ್ತೀವಿ ಅಲ್ವಾ? ನಮ್ಮ ಲೈಫ್ ಸ್ಟೈಲ್ ಗಳು ಕೂಡ. ನಿನ್ನೆ ತಾನೇ ನೋಡಿದ್ವಿ, ಏನ್ ಮಾಡ್ಬೇಕು ಇಲ್ಲಿ, ಹೆಲ್ದಿ ಲೈಫ್ ಸ್ಟೈಲ್ ಇರ್ಬೇಕು ನಮ್ಗೆ. ನಾವು ನಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕು, ಅಥವಾ ಯೋಗನ ಏನ್ ಮಾಡ್ಬೇಕು, ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಲೈಫ್ ಸ್ಟೈಲ್ ಅಂದ್ರೆ ಇಲ್ಲಿ ಬರೀ ಯೋಗ, ಎಕ್ಸರ್ಸೈಸ್, ಸ್ಪೋರ್ಟ್ಸ್ ಅಂತ ಅಲ್ಲ. ಮೇನ್ಲಿ ದ ಫುಡ್ ವಿ ಟೇಕ್. ಓಕೆ, ನೀವು ಸುಮಾರು ಸೆಲೆಬ್ರಿಟೀಸ್ ಅನ್ನ ನೋಡಿರ್ತೀರಾ. ಅಂಡ್ ಇಫ್ ಇಟ್ ಆಲ್ ನಿಮ್ಗೆ, ಇಫ್ ಯು ಆರ್ ಯೂಸ್ ಟು ಇನ್ಸ್ಟಾ ಸ್ಕ್ರೋಲಿಂಗ್ ಅಂಡ್ ಆಲ್ ನೋಡಿರ್ತೀರಾ ನೀವು ಅಲ್ವಾ, ತುಂಬಾ ಹೇಳ್ತಿರ್ತಾರೆ ಲೈಫ್ ಸ್ಟೈಲ್ ಬಗ್ಗೆ. ಲೈಫ್ ಸ್ಟೈಲ್ ನಿಮ್ದು ಏನಾದ್ರೂ ಚೇಂಜ್ ಆದ್ರೆ, ಒಳ್ಳೆ ರೀತಿಲಿ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿಯಿಂದ ನೀವು ಒಳ್ಳೆ ಡಯಟ್ ಅನ್ನ ಕನ್ಸ್ಯೂಮ್ ಮಾಡಿದ್ರೆ ಫಾರ್ ಶೋರ್ ನಿಮ್ ಲೈಫ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಅನ್ನೋದನ್ನ ಈ ರೀತಿ ಮೋಟಿವೇಶನಲ್ ಥಿಂಗ್ಸ್ ಎಲ್ಲ ನೀವು ಕೇಳಿರ್ತೀರ. ಅಂಡ್ ಇಟ್ ಇಸ್ ಟ್ರೂ ಆಲ್ಸೋ. ಬಿಕಾಸ್ ನೀವು ನಿಮ್ಮ ಬಾಡಿಗೆ ಯಾವಾಗ ಗುಡ್ ಫುಡ್ ಅನ್ನ, ಓಕೆ ಪಾಸಿಟಿವ್ ಫುಡ್ ಅನ್ನ ಹಾಕ್ತಿರೋ, ನಿಮ್ಮ ಸೆಲ್ಸ್ ಗಳು ಕೂಡ ಅದೇ ರೀತಿ ಏನ್ ಮಾಡುತ್ತೆ, ಆ ಪಾಸಿಟಿವ್ ಎನರ್ಜಿನ ತಗೊಳುತ್ತೆ. ದಟ್ಸ್ ವೈ ಲೈಫ್ ಸ್ಟೈಲ್ ಕೂಡ ಏನು ಇಲ್ಲಿ ಇಟ್ ಅಫೆಕ್ಟ್ಸ್. ಇವಾಗ ಡೈಲಿ ನೀವು ಪಿಜ್ಜಾ ಬರ್ಗರೇ ತಿನ್ಕೊಂಡು, ಪಾನಿಪುರಿ ತಿನ್ಕೊಂಡು, ಎಗ್ ರೈಸೇ ತಿನ್ಕೊಂಡು, ಚಾಕ್ಲೇಟ್ಸ್ ಅದು ಇದು ತಿನ್ಕೊಂಡೇ ಇದ್ರೆ ನಿಮ್ಮ ಹೆಲ್ತ್ ಏನಾಗುತ್ತೆ, ಅಪ್ಸೆಟ್ ಆಗುತ್ತೆ. ಓಕೆನಾ?
ಬರೀ ನಾನ್ ವೆಜ್ ತಿನ್ಕೊಂಡು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಏನಾಗುತ್ತೆ, ಫ್ಯಾಟಿ ಲಿವರ್ ಇಶ್ಯೂ ಬರುತ್ತೆ. ಸೊ ಸೂನ್ ಇಟ್ ಕಾಸಸ್ ವಾಟ್, ಡೆತ್. ಸೊ ಆ ಕಾರಣಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಿನ್ನೆ ಕೂಡ ನೋಡಿದ್ವಿ. ಸೊ ಬ್ಯಾಲೆನ್ಸ್ಡ್ ಡಯಟ್ ವಿತ್ ಫ್ಯೂ ಮೂವ್ಸ್, ನಮ್ಮ ಬಾಡಿನ ಏನ್ ಮಾಡ್ಬೇಕು, ನಾವಿಲ್ಲಿ ಡೈಲಿ ಮೂವ್ ಮಾಡ್ಬೇಕು. ಆಫ್ಟರ್ ಫುಡ್ ಏನ್ ಮಾಡ್ಬೇಕು, ಸ್ವಲ್ಪ ವಾಕ್ ಕೂಡ ಮಾಡ್ಬೇಕು. ಸೊ ಲೈಫ್ ಸ್ಟೈಲ್ ಕೂಡ ಏನಾಗುತ್ತೆ ಇಲ್ಲಿ, ಅಂಡ್ ಒಬೇಸ್ ಅಲ್ವಾ, ಇದು ಕೂಡ ಏನು ಇಲ್ಲಿ ಒಂದು ಪ್ರಾಬ್ಲಮ್. ಓಕೆ, ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಇರೋವಾಗ್ಲೂ ಏನಾಗಿರ್ತೀವಿ, ನಾವಿಲ್ಲಿ ಒಬೇಸ್ ಆಗಿರ್ತೀವಿ, ನಾಟ್ ಆಲ್. ಸೊ ಇದೆಲ್ಲದು ಏನಕ್ಕಾಗುತ್ತೆ ಇದು, ಇಟ್ಸ್ ಆಲ್ ಲೈಫ್ ಸ್ಟೈಲ್. ನಾವು ತಿನ್ನುವಂತ ಫುಡ್ ಇರ್ಬೋದು, ನಾವು ತಿನ್ನುವಂತ ನೀರು, ಎಸ್ಪೆಷಲಿ ದ ಕೂಲ್ ಡ್ರಿಂಕ್ಸ್, ಓಕೆ, ಅದನ್ನೆಲ್ಲ ಏನ್ ಮಾಡ್ಬೇಕು, ನಾವಿಲ್ಲಿ ಅವಾಯ್ಡ್ ಮಾಡ್ಬೇಕು. ಓಕೆ, ಸೊ ಈಗ ಕಮಿಂಗ್ ಟು ದ ಡಿಸೀಸ್. ಸೊ ಡಿಸೀಸ್ ಅಂದ್ರೆ ಏನಂತ ಹೇಳಿದ್ವಿ ನಾವಿಲ್ಲಿ, ನಮ್ಮ ಆರ್ಗನ್ ಅಥವಾ ಆರ್ಗನ್ ಸಿಸ್ಟಮ್ ಏನಾಗುತ್ತೆ, ಅಲ್ಟರ್ ಆಗುತ್ತೆ. ಹಾಗಾಗಿ ಫಂಕ್ಷನಲ್ ಮತ್ತೆ ಮಾರ್ಫಾಲಜಿಕಲ್ ಡ್ಯಾಮೇಜ್ ಆಗುತ್ತೆ ಪ್ಯಾಥೋಜನ್ಸ್ ಇಂದ ಅಂತ ನೋಡಿದ್ವಿ. ಅಥವಾ ದ ಇಲ್ನೆಸ್ ಇಸ್ ಕಾಲ್ಡ್ as ವಾಟ್ ಹಿಯರ್, ಡಿಸೀಸ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಮೇನ್ಲಿ ಡಿಸೀಸ್ ಎಷ್ಟು ಟೈಪ್ಸ್ ಇದೆ ಅಂದ್ರೆ, ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಓಕೆ, ಸೊ ಯಾವುದು ನೋಡೋಣ. ಫಸ್ಟ್ ಒನ್ ಈಸ್ ಇನ್ಫೆಕ್ಷಿಯಸ್ ಡಿಸೀಸ್ ಅಥವಾ ಕಮ್ಯುನಿಕೇಬಲ್ ಡಿಸೀಸ್ ಅಂತಾನು ಹೇಳಿ ಕರೀತೀವಿ. ಅಂಡ್ ಸೆಕೆಂಡ್ ಒನ್ ಯಾವ್ದಿದೆ ಇಲ್ಲಿ, ನಾನ್ ಇನ್ಫೆಕ್ಷಿಯಸ್ ಅಥವಾ ನಾನ್ ಕಮ್ಯುನಿಕೇಬಲ್. ಸೊ ಹೆಸರಲ್ಲೇ ಇದೆ, ಕಮ್ಯುನಿಕೇಬಲ್, ಇನ್ಫೆಕ್ಷಿಯಸ್. ಸೊ ಇದೇನ್ ಮಾಡುತ್ತೆ, ಇಲ್ಲಿ ಇನ್ಫೆಕ್ಷನ್ ಕಾಸ್ ಮಾಡುವಂತ ಇನ್ಫೆಕ್ಷಿಯಸ್ ಡಿಸೀಸ್ಗಳು ಏನಿರುತ್ತೆ ಇಲ್ಲಿ, ಒಂದ್ ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಈಸಿಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೋಲ್ಡ್ ತಗೊಳ್ಳಿ, ಮನೇಲಿ ಹೇಳ್ತಿರ್ತಾರೆ, ಅಯ್ಯೋ ನಿನ್ಗೆ ನೆಗಡಿ ಇದೆ, ಕೋಲ್ಡ್ ಇದೆ, ನನ್ನ ಹತ್ರ ಬರ್ಬೇಡ, ಶಿನ್ಬೇಡ, ಕೆಮ್ಬೇಡ, ನನಗೂ ಬರುತ್ತೆ, ಪ್ಲೀಸ್ ಸ್ಟೇ ಅವೇ ಅಂತೆಲ್ಲ ಹೇಳ್ತಿರ್ತಾರೆ ಅಲ್ವಾ. ಯಾಕೆ, ಇಟ್ಸ್ ಟ್ರೂ ಅಲ್ವಾ, ಬಿಕಾಸ್ ಇನ್ಫೆಕ್ಷನ್ ಡಿಸೀಸ್ ಏನಾಗುತ್ತೆ, ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಏನಾಗುತ್ತೆ, ಇದು ಈಸಿಲಿ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ಆ ತರದ ಡಿಸೀಸ್ಗೆ ನಾವು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂಡ್ ಅಪೋಸಿಟ್ ಏನೋದು, ನಾನ್ ಇನ್ಫೆಕ್ಷಿಯಸ್. ಸೊ ಇಲ್ಲಿ ಒಂದ್ ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಈ ಡಿಸೀಸ್ಗಳು ಏನಾಗಲ್ಲ, ಇಲ್ಲಿ ಟ್ರಾನ್ಸ್ಮಿಟ್ ಆಗಲ್ಲ. ಸೊ ಇಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಏನಂತ ಹೇಳಿದ್ವಿ ನಾವು, ದಿಸ್ ಈಸಿಲಿ ಗೆಟ್ ಟ್ರಾನ್ಸ್ಮಿಟ್ or transfer from one person to another, ಓಕೆ, ಯಾವ್ದಿರ್ಬೋದು, ಕೋಲ್ಡ್ ಇರ್ಬೋದು, ಟೈಫಾಯ್ಡ್ ಇರ್ಬೋದು. ಓಕೆ, ಅಂಡ್ ನಾನ್ ಇನ್ಫೆಕ್ಷಿಯಸ್ ಅಂದ್ರೆ ಏನು, ಇಲ್ಲಿ ದಿಸ್ ಡು ನಾಟ್ ಗೆಟ್ ಟ್ರಾನ್ಸ್ಮಿಟ್ or transfer from one person to another. ಸೊ ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲಿ ಒಂದು ಡಿಸೀಸ್ ಇದೆ, ಓಕೆ, ವಿಚ್ ಇಸ್ ಫ್ಯಾಟಲ್ ಡಿಸೀಸ್, ಅಂದ್ರೆ ಲೈಫ್ ಅನ್ನೇ ತಗೊಂಡು ಹೋಗುವಂತ ಒಂದು ಡೇಂಜರಸ್ ಡಿಸೀಸ್ ಯಾವ್ದು, ದಟ್ ಈಸ್ ಏಡ್ಸ್. ಓಕೆ, ಯಾವ ತರ ಡಿಸೀಸ್ ಇದು ಇಲ್ಲಿ, ಏಡ್ಸ್ ಈಸ್ ಅ ಫ್ಯಾಟಲ್. ಸೊ ಲೈಫ್ ಅನ್ನೇ ಏನ್ ಮಾಡುತ್ತಾ ಇದು, ತಗೊಂಡು ಹೋಗ್ಬಿಡುತ್ತೆ, ಅಂದ್ರೆ ಸತ್ತೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ, ಬಿಕಾಸ್ ಇಮ್ಯೂನ್ ಸಿಸ್ಟಮ್ ಅನ್ನೇ ಏನ್ ಮಾಡುತ್ತೆ ಇದು ಇಲ್ಲಿ ಹ್ಯಾಕ್ ಮಾಡುತ್ತೆ. ಸೊ ಏಡ್ಸ್ ಇದೆ, ನಾವು ಅದನ್ನ ಕಲಿಯೋಣ. ಅಂಡ್ ಈ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲಿ ನಾವು ಹೇಳಿದ್ವಿ ಇನ್ಫೆಕ್ಟ್ ಆಗಲ್ಲ ಪರ್ಸನ್ ಟು ಪರ್ಸನ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏಜ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ವಿಟಮಿನ್ ಮಿನರಲ್ಸ್ ಡೆಫಿಷಿಯನ್ಸಿಂದ ನಮ್ಗೆ ಆಗುವಂತ ಡಿಸೀಸ್ಗಳು ಇರ್ಬೋದು. ಸೊ ಇದೆಲ್ಲ ಏನಾಗಲ್ಲ, ಪರ್ಸನ್ ಟು ಪರ್ಸನ್ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ವಯಸ್ಸಲ್ಲಿ ಅಪ್ಪ ಅಮ್ಮ ಅಥವಾ ಅಜ್ಜಿ ಯಾರಾದ್ರೂ ಇದ್ರೆ, ನನ್ ಮೊಂಡೆ ತುಂಬಾ ನೋಯ್ತಿದೆ, ನಂದು ಮೂಳೆ ಎಲ್ಲ ಸೌದೋಗ್ಬಿಟ್ಟಿದೆ, ಸೊ ಇದೆಲ್ಲ ಏಜ್ ಆಗ್ತಾ ಬರೋದು. ಅಂಡ್ ಹಾರ್ಟ್ ಕಾಂಪ್ಲಿಕೇಶನ್ಸ್ ಕೂಡ, ಹಾರ್ಟ್ ಅಟ್ಯಾಕ್ ಅಲ್ವಾ. ಸೊ ಬಟ್ ಇವಾಗ ಮಿಡ್ ಏಜ್ ಅಲ್ಲೂ ನಾವು ನೋಡ್ಬೋದು, ಬಟ್ ಆನ್ ಜನರಲ್ ಏನು ಇಲ್ಲಿ ಇದು ಇನ್ಫೆಕ್ಷನ್ ಆಗಲ್ಲ ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ. ಅದು ಒಂದಾದಮ್ಮ. ಓಕೆ, ಸೊ ಇಲ್ಲಿ ಯಾವ್ದು ನೋಡೋಣ ಇಲ್ಲಿ, ಬಟ್ ಇಲ್ಲಿ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲೂ ಕೂಡ ಒಂದು ಡೇಂಜರಸ್ ಇರುವಂತ, ಹೈಲಿ ಕಾಸಬಲ್ ಡೆತ್ ಅನ್ನ ಕಾಸ್ ಮಾಡುವಂತ ಡಿಸೀಸ್ ಯಾವುದು ಅಂದ್ರೆ, ದಟ್ ಈಸ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಏನು ಇಲ್ಲಿ, ಒನ್ ಆಫ್ ದ ಮೋಸ್ಟ್ ಟಾಪ್ ಡೇಂಜರಸ್ ಡಿಸೀಸ್ ವಿಚ್ ಕಾಸ್ ಡೆತ್ ಟು ದಿ ಪೀಪಲ್. ಇದನ್ನ ಕೇಳಿರ್ತೀರ. ಇನ್ಫ್ಯಾಕ್ಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಗೊತ್ತಿರೋ ರಿಲೇಟಿವ್ಸ್ ಇರ್ಬೋದು, ದೂರದ ರಿಲೇಟಿವ್ಸ್ ಅಥವಾ ನಿಮ್ಗೆ ಗೊತ್ತಿರೋ ಜನರ ಫ್ಯಾಮಿಲಿಲೂ ಕೂಡ ಏನ್ ಮಾಡಿರ್ತೀರಾ ನೀವು ಇಲ್ಲಿ, ಕ್ಯಾನ್ಸರ್ ಏನ್ ಮಾಡುತ್ತೆ ಇಲ್ಲಿ, ವೆನ್ ಇಟ್ ಕ್ಯಾನ್ ಕಾಸ್ ಡೆತ್ ಅನ್ನೋದನ್ನು. ಅಂದ್ರೆ ಬಿಕಾಸ್ ಬೇಗನೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡುತ್ತೆ ಇಲ್ಲಿ, ಸ್ಟೇಜಸ್ ವಿಲ್ ಬಿ ಕಾಂಪ್ಲಿಕೇಟೆಡ್ ಅಂಡ್ ಲೇಟರ್ ಆನ್ ಏನಾಗುತ್ತೆ ಇಲ್ಲಿ, ದಟ್ ಪರ್ಟಿಕ್ಯುಲರ್ ಪರ್ಸನ್ ಮೇ ಡೈ. ಓಕೆ, ಸೊ ಇದೆಲ್ಲ ಇವಾಗ ಗೊತ್ತಾಗ ನಮಗೆ ಇನ್ಫೆಕ್ಷಿಯಸ್ ಅಂಡ್ ನಾನ್ ಇನ್ಫೆಕ್ಷಿಯಸ್. ಸೊ ನಾನ್ ಇನ್ಫೆಕ್ಷಿಯಸ್ ಅಲ್ಲಿ ಏಜ್ ರಿಲೇಟೆಡ್ ಇರ್ಬೋದು. ಓಕೆ, ಅಂಡ್ ಸಮ್ ಆಫ್ ದಿ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಇದು ಕೂಡ ಎಲ್ಲಿ ಬರುತ್ತೆ ಇಲ್ಲಿ, ಏಜ್ ರಿಲೇಟೆಡ್ ಅಲ್ಲಿ ಬರುತ್ತೆ, ಸಾರಿ ನಾನ್ ಇನ್ಫೆಕ್ಷಿಯಸ್ ಅಲ್ಲಿ ಬರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್. ಓಕೆ, ಏಜ್ ರಿಲೇಟೆಡ್ ಡಿಸಾರ್ಡರ್ಸ್, ಡಿಜನರೇಟೆಡ್ ಅಂತಾನು ಕರಿತೀವಿ ನಾವಿಲ್ಲಿ, ಏಜ್ ರಿಲೇಟೆಡ್ ಡಿಸೀಸಸ್ ಅಥವಾ ಡಿಜನರೇಟೆಡ್ ಡಿಸೀಸಸ್.
Even drug and alcohol abuse. Drug and alcohol abuse. ಇದು ಕೂಡ ಇವನ್ ನೀವು ಇವಾಗ ಡ್ರಗ್ ಅನ್ನ ಮನೇಲಿ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ನೋಡಿದ್ರೆ ಆಲ್ಕೋಹಾಲ್ ಕನ್ಸಪ್ಷನ್ ಮಾಡಿ, ಡ್ರಗ್ ಅನ್ನ ಕನ್ಸಪ್ಷನ್ ಮಾಡಿ, ಏನಾಗುತ್ತೆ ಕಂಪ್ಲೀಟ್ ನಮ್ಮ ಸಿಸ್ಟಮ್, ಇಂಟರ್ನಲ್ ಸಿಸ್ಟಮ್ ಏನಾಗುತ್ತೆ ಇಲ್ಲಿ, ದೇ ವಿಲ್ ಸ್ಟಾಪ್ ಡೂಯಿಂಗ್ ದರ್ ನಾರ್ಮಲ್ ವರ್ಕ್ ಅಲ್ವಾ. ಸೊ ಡ್ಯಾಮೇಜ್ ಆಗುತ್ತೆ ಅಂಡ್ ಇಟ್ ಕಾಸಸ್ ಅಲ್ಟಿಮೇಟ್ಲಿ ಟು ದಿ ಡಿಸೀಸ್. ಓಕೆ, ಏಜ್ ರಿಲೇಟೆಡ್ ಅಥವಾ ಡಿಜನರೇಟೆಡ್ ಡಿಸೀಸ್ ಇರ್ಬೋದು, ಡ್ರಗ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಇದೆಲ್ಲ ಇದರಲ್ಲಿ ಬರುತ್ತೆ, ಇಲ್ಲಿ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲಿ ಬರುತ್ತೆ. ಓಕೆ, ಇವಾಗ ನಾವು ಏನ್ ಮಾಡೋಣ ನೆಕ್ಸ್ಟ್, ನಿನ್ನೆ ಪ್ಯಾಥೋಜನ್ಸ್ ನೋಡಿದ್ವಿ. ಯಾವ್ದಿರ್ಬೋದು ಪ್ಯಾಥೋಜನ್ಸ್ ಇಲ್ಲಿ? ಇಟ್ ಮೇ ಬಿ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗೈ ಇರ್ಬೋದು, ಪ್ರೋಟೋಸೋವಾ ಇರ್ಬೋದು, ಇವನ್ ಹೆಲಮೆಂಟ್ಸ್ ಅಂದ್ರೆ ಆಸ್ಕಲಮಿಥಿಸ್ ಆದ್ರೂ ಇರ್ಬೋದು, ಪ್ಲಾಟಿಹೆಲ್ಮಿಂಥಸ್ ಆದ್ರೂ ಇರ್ಬೋದು. ಸೊ ಅವಾಗ ಏನ್ ಮಾಡೋಣ, ನಾವಿಲ್ಲಿ ಒನ್ ಬೈ ಒನ್ ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್ ಅಂತ ನೋಡ್ಕೊಂಡು ಹೋಗೋಣ. ಸೊ ಇವತ್ತು ನಾವ್ ಏನ್ ಮಾಡೋಣ, ಇಲ್ಲಿ ಫಸ್ಟ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನ ಸ್ಟಡಿ ಮಾಡೋಣ. ಸೊ ಯಾವ ಯಾವ ಬ್ಯಾಕ್ಟೀರಿಯಾ ಯಾವ ಯಾವ ಡಿಸೀಸ್ ಅನ್ನ ಕಾಸ್ ಮಾಡ್ತಾ ಇದೆ, ಆ ಸಿಂಪ್ಟಮ್ಸ್ ಏನು ಅನ್ನೋದನ್ನ ನಾವೇನ್ ಮಾಡೋಣ, ಇಲ್ಲಿ ಸ್ಟಡಿ ಮಾಡೋಣ. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್. ಫಸ್ಟ್ ಒನ್ ಯಾವ್ದು ಇದೆ ಇಲ್ಲಿ ನಮಗೆ? ಟೈಫಾಯ್ಡ್. ಯಾವುದು? ಟೈಫಾಯ್ಡ್. ಸೊ ಇದನ್ನ ಕೇಳಿರ್ತೀರಾ, ಮ್ಯಾಮ್ ನಂಗೆ ಟೈಫಾಯ್ಡ್ ಇದೆ, ಅದಕ್ಕೆ ನಾನು ಕಾಲೇಜ್ ಬಂದಿಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಇದೆ. ಸೊ ಇದೆಲ್ಲ ಹೇಳ್ತಾ ಇರ್ತೀರಾ ನೀವು ಅಲ್ವಾ. ಸೊ ಟೈಫಾಯ್ಡ್ ಯಾರು ಕಾಸ್ ಮಾಡ್ತಾರೆ? ಪ್ಯಾಥೋಜನ್ ಯಾರು ಇಲ್ಲಿ ನೋಡೋಣ. ಸೊ ಪಾಸಿಟಿವ್ ಏಜೆಂಟ್. ಪಾಸಿಟಿವ್ ಏಜೆಂಟ್ ಅಂದ್ರೆ ಟೈಫಾಯ್ಡ್ ಅನ್ನ ಕಾಸ್ ಮಾಡೋದು ಯಾರು? ಗೊತ್ತಾಯ್ತು ನಿಮಗೆ, ಬ್ಯಾಕ್ಟೀರಿಯಲ್ ಡಿಸೀಸ್. ಇಟ್ ಈಸ್ ಅ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಹೆಸರು ಏನು ಇಲ್ಲಿ? ಇಟ್ ಈಸ್ ಸಾಲ್ಮೊನೆಲ್ಲಾ. ಸಾಲ್ಮೊನೆಲ್ಲಾ ಟಿಫಿ. ಕಂಪ್ಲೀಟ್ ನೇಮ್ ಬಂದು ಸಾಲ್ಮೊನೆಲ್ಲಾ ಟಿಫಿನ್ಯೂರಿಯಂ ಅಂತ ಹೇಳಿ, ಬಟ್ ನಿಮ್ಮ NCERT ಸಾಲ್ಮೊನೆಲ್ಲಾ ಟಿಫಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಸಾಲ್ಮೊನೆಲ್ಲಾ ಟಿಫಿ ಅನ್ನೋ ಈ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಇಲ್ಲಿ? ಟೈಫಾಯ್ಡ್ ಅನ್ನ ನಮಗೆ ಕಾಸ್ ಮಾಡುತ್ತೆ. ಸೊ ಯಾವ ಆರ್ಗನ್ಗೆ ಇದು ಟಾರ್ಗೆಟ್ ಮಾಡುತ್ತೆ, ಯಾವ ಆರ್ಗನ್ ಅನ್ನ ಏನ್ ಮಾಡುತ್ತೆ ಇಲ್ಲಿ ಇನ್ಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಟಾರ್ಗೆಟ್ ಆರ್ಗನ್. ಟಾರ್ಗೆಟ್ ಆರ್ಗನ್, ಮೇನ್ ಟಾರ್ಗೆಟ್ ಆರ್ಗನ್ ಯಾವುದು ಇಲ್ಲಿ ಟೈಫಾಯ್ಡ್ ಅಲ್ಲಿ? ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಯಾವುದು? ಸ್ಮಾಲ್ ಇಂಟೆಸ್ಟೈನ್ಗೆ ಈ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡೋದು. ಓಕೆ, ಇಟ್ ಡಸಂಟ್ ಮೀನ್ ಅದರ್ ಪಾರ್ಟ್ಸ್ ಅಲ್ಲಿ ಸ್ಪ್ರೆಡ್ ಆಗಲ್ಲ ಅಂತಲ್ಲ, ಬಟ್ ಮೇನ್ ಪ್ರೈಮರಿ ಆರ್ಗನ್ ಯಾವುದಕ್ಕೆ ಎಫೆಕ್ಟ್ ಮಾಡುತ್ತೆ? ಇದು ಸ್ಮಾಲ್ ಇಂಟೆಸ್ಟೈನ್. ಸೊ ಯು ಕ್ಯಾನ್ ರೈಟ್ ಹಿಯರ್, ಇಟ್ ಕ್ಯಾನ್ ಮೈಗ್ರೇಟ್ ಟು ಅಂದ್ರೆ ಬ್ಯಾಕ್ಟೀರಿಯಾ. ಓಕೆ, ಸಾಲ್ಮೊನೆಲ್ಲಾ ಟಿಫಿ ಬಾಡಿ ಒಳಗಡೆ ಹೋದ್ಮೇಲೆ ಇಟ್ ಕ್ಯಾನ್ ಮೈಗ್ರೇಟ್ ಟು ಅದರ್ ಆರ್ಗನ್ಸ್ ಆಫ್ ದ ಬಾಡಿ. ಅದರ್ ಆರ್ಗನ್ಸ್ ಹೆಂಗೆ ಮೈಗ್ರೇಟ್ ಆಗುತ್ತೆ? ಥ್ರೂ ಬ್ಲಡ್. ಥ್ರೂ ಬ್ಲಡ್. ಟ್ರಾನ್ಸ್ಮಿಷನ್ ಏನು, ಹೇಗೆ ಬರುತ್ತೆ ನಮಗಿದು, ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಟ್ರಾನ್ಸ್ಮಿಷನ್, ಹೇಗೆ ಈ ಬ್ಯಾಕ್ಟೀರಿಯಾ ಎಂಟರ್ ಆಗುತ್ತೆ ಬಾಡಿ ಒಳಗಡೆ, ಎಂಟರ್ ಆಗಿ ಸ್ಮಾಲ್ ಇಂಟೆಸ್ಟೈನ್ ಅನ್ನ ಅಥವಾ ಬೇರೆ ಪಾರ್ಟ್ಸ್ ಆಫ್ ದಿ ಬಾಡಿನ ಹೇಗೆ ಇದು ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಟ್ರಾನ್ಸ್ಮಿಷನ್ ಏನು ಇಲ್ಲಿ? ದಟ್ ಈಸ್ ಕಂಟ್ಯಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟ್ಯಾಮಿನೇಟೆಡ್ food and water. ಸೊ ಕಂಟ್ಯಾಮಿನೇಟೆಡ್ ಫುಡ್ ಅಂದ್ರೆ ಅಂಡ್ ವಾಟರ್ ಅಂದ್ರೆ ಏನು ಇಲ್ಲಿ? ಕ್ಲೀನ್ ಇಲ್ಲದೆ ಇರೋವಂಥದ್ದು. ಓಕೆ, ಕಂಟ್ಯಾಮಿನೇಟ್ ಆಗಿರುತ್ತೆ, ಕ್ಲೀನ್ ಇರಲ್ಲ, ಅನ್ಪ್ಯೂರ್ ಫುಡ್ ಅಥವಾ ವಾಟರ್ ಅನ್ನ. ಎಸ್ಪೆಷಲಿ ನೀವು ಈ ಪಾನಿಪುರಿ ಎಲ್ಲ ತಿನ್ನಕ್ ಹೋಗಿರ್ತೀರಾ ರೋಡ್ ಸೈಡ್ ಅಲ್ಲಿ ಇರೋ ಗಾಡಿ ಅಂಗಡಿ ಹತ್ರ ಎಲ್ಲ, ಅಂಡ್ ಎಗ್ ರೈಸ್ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಸ್ಟ್ರೀಟ್ ಅಲ್ಲಿ ಚಾಟ್ಸ್ ಎಲ್ಲ ಇರುತ್ತೆ. ಸೊ ಕೆಲವೊಬ್ರು ಹೈಜೀನ್ ಮೇಂಟೈನ್ ಮಾಡ್ತಾರೆ, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಲ್ಲಿ ಹೈಜೀನ್ ಇರಲ್ಲ. ಓಕೆ, ಸೊ ಈ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಅದ್ರಲ್ಲಿ ಇರುತ್ತೆ. ಓಕೆ, ಸೊ ಯಾವಾಗ ನಾವು ಆ ಫುಡ್ ಅನ್ನ ಇಂಟೇಕ್ ಮಾಡ್ತೀವೋ, ಆ ಕಂಟ್ಯಾಮಿನೇಟೆಡ್ ನೀರನ್ನ, ಕಂಟ್ಯಾಮಿನೇಟೆಡ್ ಫುಡ್ ಅನ್ನ ನಾವು ಇಂಟೇಕ್ ಮಾಡ್ತೀವೋ ಥ್ರೂ ಓರಲಿ, ಅದೇನ್ ಮಾಡುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗ್ಬಿಟ್ಟು, ನಿನ್ನೆ ತಾನೇ ನೋಡಿದ್ವಿ, ಸಮ್ ಹೌ ಇಟ್ ವಿಲ್ ಎಂಟರ್ ಅವರ್ ಬಾಡಿ ಅಲ್ವಾ, ಹೋಗ್ಬಿಟ್ಟು ಏನ್ ಮಾಡುತ್ತೆ? ಮಲ್ಟಿಪ್ಲೈ ಆಗುತ್ತೆ, ತನ್ನ ನಂಬರ್ ಅನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ, ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾ ಯಾವ್ದು ಮಾಡುತ್ತೆ ಇಲ್ಲಿ? ದಟ್ ಈಸ್ ಬೈನರಿ ಫ್ಯೂಷನ್. ಬಟ್ ಇಲ್ಲಿ ಮಲ್ಟಿಪಲ್ ಫ್ಯೂಷನ್, ರ್ಯಾಪಿಡ್ ಆಗಿ ಏನ್ ಮಾಡುತ್ತೆ? ತನ್ನ ನಂಬರ್ ಅನ್ನ ಜಾಸ್ತಿ ಮಾಡ್ಕೊಂಡು ನಮ್ಮ ನಾರ್ಮಲ್ ಫಂಕ್ಷನ್ ಅನ್ನ ಏನ್ ಮಾಡುತ್ತೆ? ಇದು ಅಲ್ಟರ್ ಮಾಡುತ್ತೆ, ನಮ್ಮ ಬಾಡಿ ಸೆಲ್ಸ್ ಅನ್ನ ಏನ್ ಮಾಡುತ್ತೆ ಇಲ್ಲಿ? ಇದು ಡ್ಯಾಮೇಜ್ ಮಾಡುತ್ತೆ. ಓಕೆ, ಸೊ ಈ ಕಂಟ್ಯಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂಡ್ ತಿರ್ಗಾ ಇದು ನಮ್ಮ ಬಾಡಿಲಿ ಇನ್ಫೆಕ್ಟ್ ಆದ್ಮೇಲೆ ಥ್ರೂ ಫೀಕಲ್ ಮ್ಯಾಟರ್ ಏನಾಗುತ್ತೆ? ಇದು ಹೊರಗಡೆ ಹೋಗುತ್ತೆ. ಓಕೆ, ಆ ಫೀಕಲ್ ಮ್ಯಾಟರ್ ಯಾರಾದ್ರೂ ಡಿಸ್ಪೋಸ್ ಮಾಡಿದ್ರೆ, ಹೊರಗಡೆ ಹಾಕಿದ್ರೆ, ಸೊ ಅದು ಬಂದು ನೀರಲ್ಲಿ ಮಿಕ್ಸ್ ಆಗ್ಬೋದು ಅಥವಾ ಗಟರ್ ಅಲ್ಲಿ ಮಿಕ್ಸ್ ಆಗ್ಬೋದು, ಯಾವ್ದೋ ಡ್ರೈನೇಜ್ ಅಲ್ಲಿ ಮಿಕ್ಸ್ ಆಗಿ ಆ ನೀರನ್ನ ಏನಾದ್ರೂ ನಾವು ಯೂಸ್ ಮಾಡಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ತರಕಾರಿ ಅಥವಾ ಏನೋ ಒಂದು ನಾವು ತರಕಾರಿನ ಆ ನೀರಲ್ಲಿ ತೊಳೆದ್ಬಿಟ್ವಿ ಅಂತ ಇಟ್ಕೊಂಡು, ಓಕೆ, ಅದೇ ತರಕಾರಿನ ನಾವು ಅಡಿಗೆ ಮಾಡಕ್ಕೆ ತಗೊಂಡು ನಾವು ಊಟ ಮಾಡಿದ್ರೆ ಅಲ್ಲಿ ಕಂಟ್ಯಾಮಿನೇಟೆಡ್ ಫುಡ್ ಆಯ್ತದ ಅಲ್ವಾ. ಅಥವಾ ಆ ನೀರನ್ನ ನಾವು ಡೈರೆಕ್ಟ್ ಆಗಿ
ಕನ್ಸ್ಯೂಮ್ ಮಾಡಿದ್ರೆ ಅದು ಕೂಡ ಏನು ಇಲ್ಲಿ ಕಂಟಾಮಿನೇಟೆಡ್ ವಾಟರ್. ಸೊ ಈ ರೀತಿ ಕಂಟಾಮಿನೇಟೆಡ್ ವಾಟರ್ ಮತ್ತೆ ಫುಡ್ ನ ಇಂಟೇಕ್ ಮಾಡಿದ್ರೆ ನಮ್ಗೆ ಏನ್ ಚಾನ್ಸಸ್ ಇರುತ್ತೆ ಇಲ್ಲಿ, ಬ್ಯಾಕ್ಟೀರಿಯಾ ಮೇ ಎಂಟರ್ ಅವರ್ ಬಾಡಿ. ಓಕೆ ಓಕೆ, ಸಿಂಪ್ಟಮ್ಸ್ ನೋಡೋಣ. ಹಾಗಾದ್ರೆ ಏನಾಗುತ್ತೆ ಸಿಂಪ್ಟಮ್ಸ್, ಏನನ್ನ ಕಾಸ್ ಮಾಡುತ್ತೆ ಇದು ಅಂತ ಹೇಳಿ. ಸೊ ಸಿಂಪ್ಟಮ್ಸ್, ಸೊ ಟೈಫಾಯ್ಡ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಎಷ್ಟು ಕನೆಕ್ಟ್ ಮಾಡ್ಬಿಟ್ಟು ಓದ್ತೀರಾ ಅಷ್ಟು ಬೇಗ ನಿಮ್ಗೆ ಸಿಂಪ್ಟಮ್ಸ್ ಏನಿರುತ್ತೆ ಇಲ್ಲಿ ನೆನಪಿರುತ್ತೆ. ಇಫ್ ಇಟ್ ಆಲ್ ನಿಮ್ಗೆ ಯಾರಿಗಾದ್ರೂ ಟೈಫಾಯ್ಡ್ ಆಗಿದ್ರೆ ಫಸ್ಟ್ ಏನಿರುತ್ತೆ ನಿಮ್ಗೆ ಇಲ್ಲಿ, ಫಸ್ಟ್ ಹೇಳೋದು ಯಾವ್ದಕ್ ಬಹಳ ಅಟೆನ್ಷನ್ ಕೊಡೋದು ನೀವು ಇಲ್ಲಿ, ಫೀವರ್. ಜ್ವರ ಬಂದ್ರೇನೆ ಸ್ವಲ್ಪ ಅದು ಜಾಸ್ತಿ ಅಟೆನ್ಷನ್ ತಗೊಳ್ಳೋದು ಅಲ್ವಾ. ಅದೇ ಕೋಲ್ಡ್ ಕಫ್ ಬಂದ್ರೆ ಓಕೆ ಹೋಗುತ್ತೆ 2-3 ಡೇಸ್ ಅಲ್ಲಿ ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ ಸಿಂಪ್ಟಮ್ಸ್, ಟೈಫಾಯ್ಡ್ ಅಂದ್ರೆ ಜ್ವರ ಇದೆ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಟೈರ್ಡ್ನೆಸ್ ಇರುತ್ತೆ, ಸ್ವಲ್ಪ ಹೆಡ್ಡೇಕ್ ಇರುತ್ತೆ ಅಲ್ವಾ. ಸೊ ಸಿಂಪ್ಟಮ್ಸ್, ಫೀವರ್ ಯಾವ ರೀತಿ ಇರುತ್ತೆ ಇಲ್ಲಿ ಟೈಫಾಯ್ಡ್ ಅಲ್ಲಿ, ನಾರ್ಮಲ್ ಫೀವರ್ ತರ ಅಲ್ಲ, ಇಲ್ಲಿ ಸಸ್ಟೈನ್ಡ್ ಫೀವರ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಫೀವರ್ ಇರುತ್ತೆ. ಓಕೆ, 39 to 40 ಡಿಗ್ರಿ ಸೆಲ್ಸಿಯಸ್ ಏನಿರುತ್ತೆ ಇಲ್ಲಿ ಸಸ್ಟೈನ್ಡ್ ಫೀವರ್, ಸಸ್ಟೈನ್ಡ್ ಫೀವರ್ 39 to 40 ಡಿಗ್ರಿ ಸೆಲ್ಸಿಯಸ್. ಓಕೆ, ಹೆಡ್ಏಕ್, ಅದಕ್ಕೆ ಹೇಳ್ತಾರೆ, ಏನಂತ ಹೇಳ್ತಾರೆ ದೊಡ್ಡವರು, ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಸ್ವಲ್ಪ ಏನಾದ್ರೂ ಹೆಲ್ತ್ ಅಪ್ಸೆಟ್ ಆದ್ರೆ ಸಾಕು, ಹಿಂಗ್ ಆಡ್ತೀವಿ ನಾವು, ಏನೋ ಮುಗುದೇ ಹೋಯ್ತು ಅನ್ನೋ ರೀತಿ ಆಡ್ತಿರ್ತೀವಿ. ಸಿಂಪ್ಟಮ್ಸ್ ಏನು ಇಲ್ಲಿ, ಟೈಫಾಯ್ಡ್ ಸಸ್ಟೈನ್ಡ್ ಫೀವರ್, ಇದು ನೆನ್ಪಿಟ್ಕೊಳ್ಳಿ. ಓಕೆ, ನೀಟಲ್ಲಿ CT ದಿಸ್ ಕ್ವಶನ್ ಇಸ್ ಆಸ್ಡ್ ಮೆನಿ ಟೈಮ್ಸ್. 39 to 40 ಡಿಗ್ರಿ ಸೆಲ್ಸಿಯಸ್, ಹೆಲ್ತ್ ಅಂಡ್ ಟಯರ್ಡ್ನೆಸ್, ಟಯರ್ಡ್ನೆಸ್. ಸೊ ಇದು ಯಾವ ಆರ್ಗನ್ಗೆ ಇಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ನೋಡಿ, ಇವಾಗ ಸ್ಮಾಲ್ ಇಂಟೆಸ್ಟೈನ್ಗೆ ಏನ್ ಮಾಡ್ತಾ ಇದೆ, ಇದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಲ್ವಾ, ಸ್ಮಾಲ್ ಇಂಟೆಸ್ಟೈನ್ ಅಬ್ಡಾಮಿನಲ್ ಪಾರ್ಟ್. ಸೊ ಏನಾಗುತ್ತೆ ಇಲ್ಲಿ, ಸ್ಟಮಕ್ ಪೇನ್, ಸ್ಟಮಕ್ ಕೂಡ ಏನಾಗುತ್ತೆ ಇಲ್ಲಿ ಪೇನ್ ಆಗುತ್ತೆ, ಸ್ಟಮಕ್ ಏಕ್ ಅಥವಾ ಸ್ಟಮಕ್ ಪೇನ್. ಓಕೆ, ಅಂಡ್ ಕಾನ್ಸ್ಟಿಪೇಷನ್ ಕೂಡ, ಇಲ್ಲಿ ಟೂಲ್ಸ್ ಏನಾಗಲ್ಲ ಈಸಿಲಿ ಪಾಸ್ ಆಗಲ್ಲ. ಸೊ ಕಾನ್ಸ್ಟಿಪೇಷನ್, ಆಸ್ ವೆಲ್ ಆಸ್ ಇಲ್ಲಿ ಸಿವಿಯರ್ ಕೇಸಸ್ ಅಲ್ಲಿ ಏನಾಗುತ್ತೆ, ಟೈಫಾಯ್ಡ್ ತುಂಬಾ ಅನ್ಟ್ರೀಟೆಡ್ ಆಯ್ತು, ನಾವು ಟ್ರೀಟೇ ಮಾಡ್ಲಿಲ್ಲ, ಚೆಕಪ್ ಮಾಡಿಸ್ಕೊಳ್ಳೇ ಇಲ್ಲ ಅಂದ್ರೆ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಇಲ್ಲಿ, ಈ ಇಂಟೆಸ್ಟೈನ್ ಅಲ್ಲಿ ಇರುವಂತ ಸೆಲ್ಸ್ ಗಳನ್ನ ಅಲ್ಲಿ ಏನ್ ಮಾಡುತ್ತೆ ಇಲ್ಲಿ, ಪೋರ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಏನನ್ನ ಕ್ರಿಯೇಟ್ ಮಾಡುತ್ತೆ, ಪೋರ್ಸ್, ಹೋಲ್ಸ್ ಗಳನ್ನ. ಸೊ ಸಿವಿಯರ್ ಕೇಸಸ್ ಅಲ್ಲಿ, ಇನ್ ಸಿವಿಯರ್ ಕೇಸಸ್ ಅಥವಾ ಲೇಟರ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ ಇಲ್ಲಿ, ಇಂಟೆಸ್ಟೈನಲ್ ಪರ್ಫೋರೇಷನ್ಸ್, ಇಂಟೆಸ್ಟೈನಲ್ ಪರ್ಫೋರೇಷನ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇದು ಇಂಟೆಸ್ಟೈನ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲ ಏನ್ ಮಾಡುತ್ತೆ, ಪೋರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಇಂಟೆಸ್ಟೈನಲ್ ಪರ್ಫೋರೇಷನ್ ಆಗಿ ಅಲ್ಲೆಲ್ಲ ಏನಾಗುತ್ತೆ, ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇಂಟೆಸ್ಟೈನ್ ಕಂಪ್ಲೀಟ್ ಆಗಿ. ಸೊ ಅಲ್ಟಿಮೇಟ್ಲಿ ಇದು ತುಂಬಾ ಸಿವಿಯರ್ ಆದ್ರೆ ಏನಾಗುತ್ತೆ ಇಲ್ಲಿ, ಇಟ್ ಕಾಸ್ ಡೆತ್. ಓಕೆ, ಒಂದು ನಿಮಿಷ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಯಾವುದು ಇಲ್ಲಿ ಅಂದ್ರೆ ಸಿಂಪ್ಟಮ್ಸ್, ಲಾಸ್ ಆಫ್ ಅಪಟೈಟ್ ಆಲ್ಸೋ, ಲಾಸ್ ಆಫ್ ಅಪಟೈಟ್, ಹಸುವಾಗ್ತಿರಲ್ಲ. ಓಕೆ, ಸೊ ಲಾಸ್ ಆಫ್ ಅಪಟೈಟ್, ಇದೆಲ್ಲ ಏನು ಇಲ್ಲಿ ಸಿಂಪ್ಟಮ್ಸ್. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಇನ್ನು ಒಂದು ಕೇಸ್ ಇದೆ ಇಲ್ಲಿ, ಅಂಡ್ ಬಿಫೋರ್ ದಟ್ ಇಲ್ಲಿ ಡಯಾಗ್ನೋಸಿಸ್ ಏನು, ಯಾವ ರೀತಿ ನಾವು ಇದನ್ನ ಡಿಟೆಕ್ಟ್ ಮಾಡ್ಬೋದು, ಡಯಾಗ್ನೋಸಿಸ್ ಥ್ರೂ ಬ್ಲಡ್ ಟೆಸ್ಟ್. ಓಕೆ, ಯಾವ ಟೆಸ್ಟ್ ಬ್ಲಡ್ ಅಲ್ಲಿ, ದಟ್ ಈಸ್ ವೈಡಲ್ ಟೆಸ್ಟ್, ವೈಡಲ್ ಟೆಸ್ಟ್. ಯಾವ ಟೆಸ್ಟ್ ಇಂದ ಡಿಟೆಕ್ಟ್ ಮಾಡ್ತಾರೆ, ಡಯಾಗ್ನೈಸ್ ಮಾಡ್ತಾರೆ ಈ ಟೈಫಾಯ್ಡ್ ಅನ್ನ, ವೈಡಲ್ ಟೆಸ್ಟ್ ಇಂದ. ಓಕೆ, ವೈಡಲ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದ್ರೆ ಟೈಫಾಯ್ಡ್ ಇದೆ, TPO TPH ಅಂತ ಇರುತ್ತೆ. ಓಕೆ, ಸೊ ಇಲ್ಲ ನೆಗೆಟಿವ್ ಇದ್ರೆ ಟೈಫಾಯ್ಡ್ ಇಲ್ಲ ಅಂತ ಹೇಳಿ. ಸೊ ಇದು ಕೂಡ ನೀವು ನೆನ್ಪಿಟ್ಕೋಬೇಕು. ಅಂಡ್ ಇಲ್ಲಿ ಪ್ರಿವೆನ್ಷನ್ ಹೇಳೋದಾದ್ರೆ ಇದು ನೋಡಿದ್ರೆ ಗೊತ್ತಾಗುತ್ತೆ, ಕಾಸ್ ಏನಿದೆ ನೋಡಿ ಇಲ್ಲಿ ನಮಗೆ, ಟ್ರಾನ್ಸ್ಮಿಷನ್ ನೋಡಿ ಏನಿದೆ, ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಸೊ ಪ್ರಿವೆನ್ಷನ್ ಏನು ಇಲ್ಲಿ, ಹೈಜೀನ್ ಆಗಿರೋದು, ಒಳ್ಳೆ ಫುಡ್, ಕ್ಲೆನ್ಸ್ಡ್ ಫುಡ್ ಮತ್ತೆ ವಾಟರ್ ಅನ್ನ ಏನ್ ಮಾಡೋದು ಇಲ್ಲಿ, ಇಂಟೇಕ್ ಮಾಡೋದು, ದಟ್ ಇಸ್ ದಿ ಪ್ರಿವೆನ್ಷನ್ ಇಲ್ಲಿ. ಅಂಡ್ ಟ್ರೀಟ್ಮೆಂಟ್ ಬಂದು ಏನು ಇಲ್ಲಿ, ಆಂಫಿಸಿಲಿನ್ ಅಂತ ಹೇಳಿ ಆಂಟಿಬಯೋಟಿಕ್ಸ್ ಗಳನ್ನ ಏನ್ ಮಾಡ್ತಾರೆ ಡಾಕ್ಟರ್ಸ್ ಇಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆ, ಕಮಿಂಗ್ ಬ್ಯಾಕ್, ಇಲ್ಲಿ ಒಂದು ಮೆಡಿಕಲ್ ಕೇಸ್ ಇದೆ. ಓಕೆ, ಇನ್ ಹಿಸ್ಟ್ರಿ ಇಟ್ ಹ್ಯಾಸ್ ಹ್ಯಾಪನ್, ರಿಯಲ್ ಥಿಂಗ್ ಏನು ಅಂದ್ರೆ ಇಲ್ಲಿ ಮ್ಯಾರಿ ಮಲರ್ನ್ ಅಂತ ಹೇಳಿ ಒಬ್ರು ಕುಕ್ ಇದ್ರು, ಬೈ ಪ್ರೊಫೆಷನ್ ಶಿ ವಾಸ್ ಅ ಕುಕ್, ಅಂಡ್ ದರ್ ಇಸ್ ಅ ಸೇಯಿಂಗ್ ಶಿ ವಾಸ್ ಅ ಬ್ಯೂಟಿಫುಲ್ ವುಮೆನ್. ಓಕೆ, ಬ್ಯೂಟಿಫುಲ್ ಕುಕ್. ಸೊ ಇವ್ರು ಏನ್ ಮಾಡ್ತಾ ಇದ್ರು ಇಲ್ಲಿ, ಫುಡ್ ಅನ್ನ ಕುಕ್ ಮಾಡ್ತಾ ಇದ್ರಲ್ವಾ. ಸೊ ಬಿಕಾಸ್ ಆಫ್ ಹರ್, ಅವ್ರಿಗೆ ಇನ್ನೊಂದ್ ಹೆಸರು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಟೈಫಾಯ್ಡ್ ಮೇರಿ ಅಂತಾನು ಹೇಳಿ ಕರಿತೀವಿ. ಏನಂತ ಕರಿತೀವಿ, ಟೈಫಾಯ್ಡ್ ಮೇರಿ. ಬಿಕಾಸ್ ದಿಸ್ ಲೇಡಿ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ, ಶಿ ವಾಸ್ ಅ ಕ್ಯಾರಿಯರ್ ಆಫ್ ಟೈಫಾಯ್ಡ್, ಅವ್ರಿಗೆ ಟೈಫಾಯ್ಡ್ ಇತ್ತು. ಓಕೆನಾ, ಆಸ್ ಅ ಸಿಡ್ ಫೀಕಲ್ ಮ್ಯಾಟರ್ ಪಾಸ್ ಆಗ್ತಿತ್ತು. ಸೊ ಅಲ್ಲೂ ಕೂಡ ಬ್ಯಾಕ್ಟೀರಿಯಾ ಏನಾಗುತ್ತೆ ಅಲ್ಲಿ ಪಾಸ್ ಔಟ್ ಆಗುತ್ತೆ. ಅಂಡ್ ಆಫ್ಟರ್ ದಟ್
ಕ್ಲೀನ್ ಆಗಿ ಹ್ಯಾಂಡ್ಸ್ ಅನ್ನ ವಾಶ್ ಮಾಡದೇ ಇರೋದು, ಹೈಜೀನ್ ಆಗಿ ಇಲ್ಲದೆ ಇರೋ ಕಾರಣಕ್ಕೆ ಅಂಡ್ ವಿ ಸೈಡ್ ಕುಕ್ ಇದ್ರು ಅವರು ಪ್ರೊಫೆಷನಲಿ ಏನ್ ಮಾಡ್ತಿದ್ರು ಅಡ್ಗೆ ಮಾಡ್ತಾ ಇದ್ರು ಅಲ್ವಾ. ಸೊ ಅಡ್ಗೆ ಮಾಡಿ ಸುಮಾರು ಜನಕ್ಕೂ ಏನ್ ಮಾಡ್ತಾ ಇದ್ರು ಬಡಿಸ್ತಿದ್ರು. ಸೊ ಆ ಕಾರಣಕ್ಕೆ ಅವ್ರಿಗೆ ಅನ್ನೋಯಿಂಗ್ಲೇನೆ ಏನಾಗ್ತಿತ್ತು ಆ ಫುಡ್ ಅಲ್ಲಿ ಪಾಯ್ಸನ್ಡ್ ಆಗಿ ಅದ್ರಲ್ಲಿ ಅಂದ್ರೆ ಕಂಟಾಮಿನೇಟೆಡ್ ಆಗಿ ಅವ್ರಿಗೂ ಕೂಡ ಏನಾಗಿತ್ತು ಇಲ್ಲಿ ಟೈಫಾಯ್ಡ್ ಆಗಿತ್ತು. ಓಕೆ, ಸೊ ಏನ್ ಕೇಸು ಅಂತ ಹೇಳಿದ್ವಿ ನಾವಿಲ್ಲಿ ಟೈಫಾಯ್ಡ್ ಮೇರಿ. ಯಾರಂತ ಹೇಳಿದ್ವಿ? ಟೈಫಾಯ್ಡ್ ಮೇರಿ. ಚೆನ್ನಾಗಿದೆ ಸ್ಟೋರಿ ಇದು, ಟೈಫಾಯ್ಡ್ ಮೇರಿ. ಬಟ್ ಅವ್ರ ಹೆಸರೇನು ಇಲ್ಲಿ? ಮೇರಿ ಮಲೋನ್. ಓಕೆ, ಏನಿದ್ರು ಅವರು ಪ್ರೊಫೆಷನಲಿ ಕುಕ್. ಶಿ ವಾಸ್ ಪ್ರೊಫೆಷನಲ್ ಕುಕ್ and also carrier of typhoid. ಸುಮಾರು ವರ್ಷಗಳವರೆಗೇನು ಅವ್ರು ಏನ್ ಮಾಡಿದ್ರು ಸೇಮ್ ಥಿಂಗ್, ಶಿ ವಾಸ್ ಅ ಕ್ಯಾರಿಯರ್ ಆಫ್ ಟೈಫಾಯ್ಡ್. ಅದರಿಂದಾನೇ ಫುಡ್ ನ ಕುಕ್ ಮಾಡ್ತಿದ್ರು, ಅದೇ ಫುಡ್ ನ ಎಲ್ರಿಗೂ ಬಡಿಸ್ತಿದ್ರು ಅಂಡ್ ಎಲ್ರಿಗೂ ಏನಾಗ್ತಿದ್ರು ಅಲ್ಲಿ ಟೈಫಾಯ್ಡ್ ಇಂದ ಇನ್ಫೆಕ್ಟ್ ಆಗ್ತಿದ್ರು. ಅಂಡ್ ಆಲ್ಸೋ ಒಂದ್ 2 ಸರಿ ಏನಾಗಿದೆ ಅವ್ರಿಗೆ ಜೈಲ್ಗೂ ಕೂಡ ಹಾಕಿದ್ದಾರೆ. ಓಕೆ, ಸೊ ಹ್ಯಾವ್ ಟು ಬಿ ಹೈಜಿನ್ ಕ್ಲೀನ್. ನಿಮ್ಮಿಂದಾನೇ ಇಷ್ಟು ಜನಕ್ಕೆ ಟೈಫಾಯ್ಡ್ ಆಗಿದೆ. ಮುಂಚೆ ಎಲ್ಲ ಇಷ್ಟೊಂದು ಮೆಡಿಕಲ್ ಇಂಪ್ರೂವ್ ಆಗಿರ್ಲಿಲ್ಲ, ಮೆಡಿಕಲ್ ವರ್ಲ್ಡ್ ಅಲ್ವಾ. ಸೊ ಆ ಕಾರಣಕ್ಕೆ ದ್ಯಾಟ್ ಟೈಫಾಯ್ಡ್ ಇಟ್ ಸೆಲ್ಫ್ ವಾಸ್ ಅ ಮೇಜರ್ ಆ ಟೈಮಲ್ಲಿ. ಇಟ್ ವಾಸ್ ಅ ಬಿಗ್ ಡಿಸೀಸ್. ಸೊ ಆ ಕಾರಣಕ್ಕೆ ಇವ್ರಿಗೆ ಏನ್ ಮಾಡಿದ್ರು, ಹ್ಯಾವ್ ಟು ಮೇಂಟೈನ್ ದಿ ಹೈಜಿನಿಕ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಜೈಲ್ಗೂ ಹಾಕಿದ್ರು. ಬಟ್ ಸ್ಟಿಲ್ ದಟ್ ಲೇಡಿ ಅದನ್ನೇ ರಿಪೀಟ್ ಮಾಡಿ ಸುಮಾರು ಸರಿ ಏನಾಗಿದೆ ಅವರು ಜೈಲ್ಗೆ ಹೋಗೋದು ಹೊರಗೆ ಬರೋದು ಇಟ್ ಹ್ಯಾಸ್ ಬೀನ್ ಕಂಟಿನ್ಯೂಡ್. ಹಾಗಾಗಿ ಇವ್ರಿಗೆ ಏನಂತ ಕರಿತೀವಿ ನಾವಿಲ್ಲಿ ಕ್ಯಾರಿಯರ್ ಆಫ್ ಟೈಫಾಯ್ಡ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಇಸ್ ದ ಸ್ಟೋರಿ. ಸೊ ಇವಾಗ ಅಂಡ್ ಪ್ರಿವೆನ್ಷನ್ ಆಸ್ ವಿ ಸೆಡ್ ಕಂಟಾಮಿನೇಟೆಡ್ ಫುಡ್ ಮತ್ತೆ ವಾಟರ್ ನ ಬಿಡಬೇಕು. ಅಂಡ್ ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ ಇಲ್ಲಿ? ಆಂಟಿಬ್ಯಾಕ್ಟೀರಿಯಾ, ಆಂಟಿಬಯೋಟಿಕ್ಸ್ ನ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಿ ಟೈಫಾಯ್ಡ್. ಓಕೆ, ಸೊ ನೆಕ್ಸ್ಟ್ ಯಾವ್ದಿದೆ ನಮ್ಗೆ ಇಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನು ನೋಡೋದಾದ್ರೆ ದಟ್ ಈಸ್ ನಿಮೋನಿಯಾ. ಯಾವುದಿದೆ? ನಿಮೋನಿಯಾ. So second bacterial disease is pneumonia. ಸೊ ಕೇಳಿರ್ತೀರಾ ನೀವು ಇದನ್ನ ಅಲ್ವಾ, ನ್ಯೂಮೋನಿಯಾ. ಸೊ ಇದೇ ರೀತಿನೇ ನಾವೇನ್ ಮಾಡೋಣ, ಇಲ್ಲೂ ಬರ್ಕೊಳ್ಳೋಣ. ಸೊ ಕಾಸಿಟಿವ್ ಏಜೆಂಟ್ ಬರ್ಕೊಂಡಿದೀವಿ ಅಲ್ವಾ. ಸೊ ಕಾಸಿಟಿವ್ ಏಜೆಂಟ್ ಅಥವಾ ಪ್ಯಾಥೋಜನ್ ಅಂತಾನು ಹೇಳ್ಬೋದು ನಾವಿಲ್ಲಿ. ಯಾರು ಕಾಸ್ ಮಾಡ್ತಾರೆ ನಿಮೋನಿಯಾನ? ಸೊ ನಿಮೋನಿಯಾ ಇಲ್ಲಿ 2 ಬ್ಯಾಕ್ಟೀರಿಯಾದಿಂದ ಅಂದ್ರೆ 2 ನಿಮೋನಿಯಾ ಸ್ಪೀಸಿಸ್ ಇಂದ ಏನಾಗಿದೆ ಇಲ್ಲಿ ಕಾಸ್ ಆಗ್ತಾ ಇದೆ. ಸೊ ಫಸ್ಟ್ ಒನ್ ಯಾವುದು? ಇಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ನೀವು ಓದಿದ್ದೀರಾ, ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ನೆನಪಿದೆಯಾ ನಿಮಗೆ? ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ. ಸೇಮ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ. ಸೊ ಇದು ಒಂದು ಬ್ಯಾಕ್ಟೀರಿಯಾ ಕೂಡ ನಿಮೋನಿಯಾ ಕಾಸ್ ಮಾಡ್ತಿತ್ತು. ಇದ್ರೊಟ್ಟಿಗೆ ಇನ್ನೊಂದು ಫ್ರೆಂಡ್ ಅಥವಾ ಸಿಸ್ಟರ್ ಅಂತಾನೆ ಹೇಳಿ. ಯಾರು? ದಟ್ ಈಸ್ ಹೆಮೋಫಿಲಸ್ ಇನ್ಫ್ಲುಯೆನ್ಸೆ. ಸೊ ಇದೆರಡು ಬ್ಯಾಕ್ಟೀರಿಯಾ ಏನನ್ನ ಕಾಸ್ ಮಾಡ್ತಿತ್ತು? ನಿಮೋನಿಯಾ. ಆದ್ರಿಂದ ಅವೆರಡು ಏನು ಇಲ್ಲಿ ಕಾಸಿಟಿವ್ ಏಜೆಂಟ್ಸ್ ಅಥವಾ ಪ್ಯಾಥೋಜನ್ಸ್ ವಿಚ್ ಕಾಸ್ ನಿಮೋನಿಯಾ. ಸೊ ಇಲ್ಲಿ ಟಾರ್ಗೆಟ್ ಆರ್ಗನ್ ಯಾವುದು ಹಾಗಾದ್ರೆ? ಯಾವ ಆರ್ಗನ್ಗೆ ಟಾರ್ಗೆಟ್ ಮಾಡುತ್ತೆ? ಟಾರ್ಗೆಟ್ ಆರ್ಗನ್ that is alveoli of lungs. ಎಲ್ಲಿರುತ್ತೆ? ಆಫ್ ಲಂಗ್ಸ್ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಇರುವಂತ ಆರ್ಗನ್ಸ್ ಅನ್ನ ಮಾತಾಡ್ತಿದ್ವಿ. ಸೊ ಲಂಗ್ಸ್ ಅಲ್ಲಿ ಅಲ್ವಿಯೋಲೈ ಅಂದ್ರೆ ಏರ್ ಫಿಲ್ಡ್ ಸ್ಯಾಕ್ಸ್ ಇರುತ್ತಲ್ಲ, ನೆನಪಿದ್ಯಾ ನಿಮ್ಗೆ? ಅಲ್ಲಿಂದಾನೇ ಏನಾಗುತ್ತೆ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ಅಲ್ವಿಯೋಲೈ ಏನಿದು? ಏರ್ ಫಿಲ್ಡ್ ಸ್ಯಾಕ್ಸ್. ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ. ದೀಸ್ ಆರ್ ಏರ್ ಫಿಲ್ಡ್ ಸ್ಯಾಕ್ಸ್ ಪ್ರೆಸೆಂಟ್ ಇನ್ ಲಂಗ್ಸ್. ಓಕೆ, ನೆಕ್ಸ್ಟ್ ಟಾರ್ಗೆಟ್ ಆರ್ಗನ್ ಆಯ್ತು. ಸೊ ಟ್ರಾನ್ಸ್ಮಿಷನ್ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಇದು ಅನ್ನೋದನ್ನ ನೋಡೋಣ. ಸೊ ಟ್ರಾನ್ಸ್ಮಿಷನ್ ಸೊ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕಫ್ ಇದೆ. ಓಕೆ, ಅಥವಾ ನಾನು ಏನ್ ಮಾಡಿದೆ ಇಲ್ಲಿ ಶೀತೋಗ್ಬಿಟ್ಟೆ ಅಂತ ಹಿಂಗೆ ಓಪನ್ ಆಗಿ ಕೆಮ್ಮೋದು ಅಂತ ಇದೇ ರೀತಿ ಶೀನೋದು. ಸೊ ನಾವ್ ಇಲ್ಲಿ ಏನು ಮಾಡಿಲ್ಲ, ಪ್ರಿಕಾಷನ್ ನ ತಗೊಳಿಲ್ಲ. ನಿಮ್ ಕೊರೋನಾ ಎಲ್ಲ ನೆನಪಿದ್ರೆ ಸೊ ಹೇಗೆ ನಿಮ್ಗೆ ಬೇಸಿಕ್ ಮ್ಯಾನರ್ ಇದೆ ಏನಂತ ಹೇಳ್ಕೊಡ್ತಾರೆ. ಸೊ ನೀವ್ ಎಲ್ರೂ ಒಟ್ಟಿಗೆ ಇದ್ದವಾಗ ಅಥವಾ ನೀವೇ ಇದ್ದವಾಗ್ಲೂ ಸರಿ, ಸೊ ನಿಮ್ಗೆಲ್ಲ ಕೆಮ್ಮಂದ್ರೆ ಹೇಗ್ ಕೆಮ್ಬೇಕು? ಕೈಯನ್ನ ಇಟ್ಕೊಂಡು ಅಂತ ಕೆಮ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಶೀನೋದು ಹೆಂಗೆ? ನೀವು ಹಿಂಗ್ ಬಗ್ಬಿಟ್ಟು ಕವರ್ ಮಾಡ್ಕೊಂಡು ಶೀನ್ಬೇಕು ಅಂತ ಹೇಳ್ತಾರೆ. ಬಟ್ ಅದಾಗುತ್ತಾ? ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತೀವಿ ನಾವು? ಓಪನ್ ಆಗಿನೇ ಕೆಮ್ಮೋದು, ಶೀನೋದು ಎಲ್ಲ ಮಾಡ್ತಿರ್ತೀವಿ. ಸೊ ನಾವು ಯಾವಾಗ ಕೆಮ್ತೀವೋ ಸೊ ಅಲ್ಲಿಂದಾನು ಏನಾಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಅಂದ್ರೆ ಇವಾಗ ನಾವು ನಿಮೋನಿಯಾ ಬಗ್ಗೆ ಮಾತಾಡ್ತಾ ಇದೀವಲ್ವಾ. ಸೊ ಇವಾಗ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಇರ್ಬೋದು, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಇರ್ಬೋದು. ಇವಾಗ ನಾನು ನಿಮೋನಿಯಾ ಅಫೆಕ್ಟೆಡ್ ಇದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ, ನನ್ಗಿದೆ ಆ ಬ್ಯಾಕ್ಟೀರಿಯಾ ನನ್ನ ಬಾಡಿ ಒಳಗಡೆ. ಸೊ ನಾನು ಕೆಮ್ದವಾಗ ಅದು ಹೊರಗಡೆ
ಹೊರಗಡೆ ಹೋಗುತ್ತೆ ಥ್ರೂ ಮೈ ಏರ್ ಡ್ರಾಪ್ಲೆಟ್ಸ್. ನಾನು ಮೂಗಿಂದ ಉಸಿರಾಡ್ತಾ ಇರ್ತೀನಿ, ಬಾಯಿಂದನೂ ಕೆಲವೊಂದ್ಸರಿ ಏನಾಗುತ್ತೆ ಇನ್ಹೇಲ್ ಆಗ್ತಾ ಇರ್ತೀವಿ. ಅಂಡ್ ಸ್ನೀಸ್ ಮಾಡಿದವಾಗ ಡ್ರಾಪ್ಲೆಟ್ಸ್ ಮುಖಾಂತರ ಏರ್ ಡ್ರಾಪ್ಲೆಟ್ಸ್ ಮುಖಾಂತರ ಹೊರಗಡೆ ಬ್ಯಾಕ್ಟೀರಿಯಾ ಹೋಗುತ್ತೆ. ಸೊ ಅಲ್ಲಿ ನನ್ನ ಮುಂದೆ ನೀವೇ ಯಾರಾದ್ರೂ ಇದ್ರೆ ಸೊ ಅದನ್ನೇ ನೀವು ಇನ್ಹೇಲ್ ಮಾಡ್ತೀರಾ. ಸೊ ದಟ್ ಅದೇನ್ ಮಾಡುತ್ತೆ ನಿಮ್ಗೆ ಇಲ್ಲಿ ನಿಮ್ಗೂ ಕೂಡ ಏನಾಗುತ್ತೆ ಇಲ್ಲಿ ಟ್ರಾನ್ಸ್ಮಿಟ್ ಬರುತ್ತೆ. ಓಕೆ, ಅದಕ್ಕೆ ನಾವು ಇದ್ರಲ್ಲಿ ಸ್ಟಡಿ ಮಾಡ್ತಾ ಇದೀವಿ, ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಸೊ ಇದು ಒಂದಾಯ್ತು. ಅಂಡ್ ಇನ್ನೊಂದು, ಇವಾಗ ಶೀಟ್ ಬಿಟ್ಟೆ, ಈ ಚಾಕ್ ಮೇಲೆ ಏನ್ ಮಾಡಿದೀನಿ ನಾನು, ಶೀಟ್ ಬಿಟ್ಟಿದ್ದೀನಿ. ಸೊ ಇವಾಗ ಇದು ಅಫೆಕ್ಟೆಡ್, ಇಲ್ಲೆಲ್ಲ ಏನಿದೆ ಏರ್ ಡ್ರಾಪ್ಲೆಟ್ಸ್, ನಾನು ಶೀಟ್ ಇರೋದೆಲ್ಲ ಇದ್ರ ಮೇಲೆ ಇದೆ, ಎಲ್ಲ ಅಂದ್ರೆ ಲೈಕ್ ಬ್ಯಾಕ್ಟೀರಿಯಾ ಇದ್ದಿದ್ದು ಇದ್ರ ಮೇಲೆ ಏನಾಯ್ತು ಇವಾಗ ಬಂದು ಕುತ್ಕೊಳ್ತು. ಸೊ ಯಾರೋ ಗೊತ್ತಿಲ್ಲ ಸಡನ್ ಆಗಿ ಬಂದು ಮ್ಯಾಮ್ ನಂಗೆ ಚಾಕ್ ಬೇಕು ಅಂತ ಹಿಂಗೆ ಎತ್ಕೊಂಡು ಹೋಗ್ತಾರೆ. ಸೊ ಚಾಕ್ ಬೇಕು ಅಂತ ಎತ್ಕೊಂಡು ಆಮೇಲೆ ಹಿಂಗೆ ತಮ್ಮ ಮೂಗನ್ನ ಏನೋ ಸರಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ತಿರ್ಗಾ ಏನಾಗುತ್ತೆ, ಕಾಂಟ್ಯಾಕ್ಟ್ ಬರುತ್ತೆ, ಸೊ ಟಚ್. ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಎರಡು ರೀತಿ ನೋಡ್ಬೋದು. ಒಂದು ಏರ್ ಡ್ರಾಪ್ಲೆಟ್ಸ್ ಇಂದ, ಏರ್ ಡ್ರಾಪ್ಲೆಟ್ಸ್, ಈ ಏರ್ ಡ್ರಾಪ್ಲೆಟ್ಸ್ ಗೆ ನಾವ್ ಏನಂತ ಕರಿತೀವಿ ಇಲ್ಲಿ, ಏರೋಜೋಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಏರೋಜೋಲ್. ಓಕೆ, ಅಂಡ್ ಇನ್ನೊಂದು ಟ್ರಾನ್ಸ್ಮಿಷನ್ ಎದ್ರಿಂದ ಆಗ್ಬೋದು, ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಇಂದ. ಇವಾಗ ತಾನೇ ಹೇಳಿದೆ ನಾನು, ಈ ಚಾಕ್ ಮೇಲೆ ಬ್ಯಾಕ್ಟೀರಿಯಾ ಬಿದ್ದಿದೆ, ನಾನು ಸ್ನೀಸ್ ಮಾಡಿದ್ದಕ್ಕೆ, ಇದನ್ನ ಯಾರಾದ್ರೂ ಟಚ್ ಮಾಡ್ಕೊಂಡು ತಮ್ಮ ಮೂಗ್ ಹತ್ರ ಹಿಂಗೆಲ್ಲ ಕೈಯೆಲ್ಲ ಮಾಡ್ಕೊಬಿಟ್ರೆ ಅವ್ರಿಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್. ಸೊ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಇಂದ ಅನ್ನೋದಕ್ಕೆ ಇನ್ನೊಂದು ಹೆಸರಿಂದ ಕರಿತೀವಿ ಇಲ್ಲಿ, ಫಾರ್ಮ್ ಬಾರ್ನ್ ಅಥವಾ ಫಾರ್ಮೈಟ್ ಬಾರ್ನ್ ಅಂತ ಹೇಳಿ ಕರಿತೀವಿ. ಫಾರ್ಮೈಟ್ ಬಾರ್ನ್. ಫಾರ್ಮೈಟ್ ಬಾರ್ನ್ ಅಂದ್ರೆ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಇಂದ ಟ್ರಾನ್ಸ್ಮಿಟ್ ಆಗೋದು. ಓಕೆ, ಎರೋಸೋಲ್ ಅಂದ್ರೆ ಏನು, ಇಲ್ಲಿ ಡೈರೆಕ್ಟ್ ಆಗಿ ಏರ್ ಡ್ರಾಪ್ಲೆಟ್ಸ್ ಇಂದ ಟ್ರಾನ್ಸ್ಮಿಟ್ ಆಗೋದು. ಸೊ ಟ್ರಾನ್ಸ್ಮಿಷನ್ ಆಯ್ತು, ಟಾರ್ಗೆಟ್ ಆರ್ಗನ್ ಆಯ್ತು, ಅಂಡ್ ಪಾಸಿಟಿವ್ ಏಜೆಂಟ್ಸ್ ಆಯ್ತು. ಸೊ ಇವಾಗ ಸಿಂಪ್ಟಮ್ಸ್ ನೋಡೋಣ, ಏನ್ ಮಾಡುತ್ತೆ ಇದು ಸಿಂಪ್ಟಮ್ಸ್. ಸೊ ಫೀವರ್ ಇಸ್ ಕಾಮನ್. ಓಕೆ, ಅಂಡ್ ಚಿಲ್ಸ್ ಇರುತ್ತೆ ಇಲ್ಲಿ. ಓಕೆ, ಶಿವರಿಂಗ್, ಚಿಲ್ಸ್, ಕಫ್, ಹೆಡ್ಏಕ್, ಅಂಡ್ ಇಲ್ಲಿ ಏರ್ ಸ್ಯಾಕ್ ಎದರಿಂದ ಫಿಲ್ ಆಗಿದೆ ಅಂತ ಹೇಳಿದ್ವಿ ನಾವು, ಏರ್ ಫಿಲ್ಡ್. ಓಕೆ, ಏರ್ ಫಿಲ್ಡ್ ಸ್ಯಾಕ್ಸ್ ಅಲ್ವಿಯೋಲೈ. ಬಟ್ ಇಲ್ಲಿ ಯಾವಾಗ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡುತ್ತೋ, ಓಕೆ, ಆ ಟೈಮಲ್ಲಿ ಇಲ್ಲಿ ಯಾರಿಗೆ ಇಫೆಕ್ಟ್ ಮಾಡ್ತಾ ಇದೆ, ಅಲ್ವಿಯೋಲ್ಗೆ ಏನ್ ಮಾಡ್ತಾ ಇದೆ, ಅದಕ್ಕೆ ಎಫೆಕ್ಟ್ ಮಾಡ್ತಾ ಇದೆ. ಸೊ ಅಲ್ಲಿರೋ ಏರ್ ಎಲ್ಲ ಹೋಗ್ಬಿಟ್ಟು ಆ ಕಂಪ್ಲೀಟ್ ಕ್ಯಾವಿಟಿ, ನೀವು ನೆನಪಿದೆಯಾ ನಿಮ್ಗೆ, ಸೊ ದಿಸ್ ಇಸ್ ವಾಟ್ ಅಲ್ವಿಯೋಲೈ. ಇಲ್ಲೆಲ್ಲ ಏನಿರುತ್ತೆ, ಏರ್ ಫಿಲ್ಡ್ಸ್ ಹಾಕಿದ್ದು ಏರ್ ಇರುತ್ತೆ. ಬಟ್ ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಏರ್ ಫಿಲ್ಡ್ ಇರೋದನ್ನ ಇಲ್ಲಿ ವಾಟರ್ ಫಿಲ್ಡ್ ಮಾಡ್ಬಿಡುತ್ತೆ. ಓಕೆ, ಬಿಕಾಸ್ ಡ್ಯೂ ಟು ದ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ. ಸೊ ಸಿಂಪ್ಟಮ್ ಏನು ಇಲ್ಲಿ, alveoli is filled with, alveoli is filled with water due to bacterial activity. ಸೊ ಇವಾಗ ಪ್ರೈಮರಿಲಿ ನಮ್ಮ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರೋದೇ ವಿತ್ ದ ಹೆಲ್ಪ್ ಆಫ್ ಅಲ್ವಿಯೋಲೈ ಸೆಲ್ಸ್ ಅಲ್ವಾ. ಸೊ ಅಲ್ಲಿ ಯಾವುದೇ ಏರ್ ಕ್ಯಾವಿಟಿ ಇಲ್ಲದೆ ಕಂಪ್ಲೀಟ್ ಆಗಿ ಅಲ್ಲಿ ನೀರೇ ತುಂಬ್ಕೊಂಡ್ಬಿಟ್ಟಿದೆ ಅಂದ್ರೆ ಅಲ್ಲಿ ನಮ್ಗೆ ಬ್ರೀದ್ ಮಾಡ್ಲಿಕ್ಕೆ, ರೆಸ್ಪಿರೇಷನ್ ಮಾಡ್ಲಿಕ್ಕೆ ಆಗುತ್ತಾ, ನೋ ರೈಟ್. ಸೊ ಇಲ್ಲಿ ಅಲ್ವಿಯೋಲೈ ಏನಾಗುತ್ತೆ, ಇಲ್ಲಿ ವಾಟರ್ ಇಂದ ಫಿಲ್ ಆಗಿರೋ ಕಾರಣಕ್ಕೆ ಬ್ರೀದಿಂಗ್, ರೆಸ್ಪಿರೇಷನ್ ಎರಡೂ ಕೂಡ ಏನಾಗುತ್ತೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಪ್ರೈಮರ್ಲಿ ನಾವಿಲ್ಲಿ ಬ್ರೀದಿಂಗ್ ಎಫೆಕ್ಟ್ ಆಗುತ್ತೆ ಅಂತಾನು ಹೇಳ್ಬೋದು. ಇನ್ ಸಿವಿಯರ್ ಕೇಸಸ್ ಅಲ್ಲಿ ಏನಾಗುತ್ತೆ, ಇನ್ ಸಿವಿಯರ್ ಕೇಸಸ್ ಅಲ್ಲಿ, ಓಕೆ, yes, nails, lips, okay, lips and nails turn into gray. Initially gray color ಆಗುತ್ತೆ and ಅದಾದ್ಮೇಲೆ it will turn into blue. ಓಕೆ, ಸೊ ಈ ಫಿಂಗರ್ ಟಿಪ್ಸ್ ಇರ್ಬೋದು ಅಂಡ್ ಲಿಪ್ಸ್ ಇರ್ಬೋದು, ಇದೇನಾಗುತ್ತೆ ತುಂಬಾ ಎಫೆಕ್ಟ್ ಸಿವಿಯರ್ ಆಗಿದೆ ಅಂದ್ರೆ ಬ್ಲೂ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದೇನು ಕೆಲವೊಂದು ಇಲ್ಲಿ ಸಿಂಪ್ಟಮ್ಸ್. ಸೊ ಇವಾಗ ಪ್ರಿವೆನ್ಷನ್ ನೋಡೋದಾದ್ರೆ ಏನ್ ಮಾಡ್ಬೇಕು, ತಿರ್ಗಾ ಇಲ್ಲಿ ನಮ್ಗೆ ಟ್ರಾನ್ಸ್ಮಿಷನ್ ಗೊತ್ತಾದ್ರೆ ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ, ಪ್ರಿವೆನ್ಷನ್ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಹೇಗೆ ಪ್ರಿವೆಂಟ್ ಮಾಡ್ಬೇಕು ನಾವು ನಿಮೋನಿಯಾ ಬರ್ದೇ ಇರೋ ರೀತಿ ಅಂದ್ರೆ, ಏರ್ ಡ್ರಾಪ್ಲೆಟ್ಸ್. ಸೊ ನಮ್ಗೆ ಏನಾದ್ರೂ ಇವಾಗ ಕೋಲ್ಡ್ ಆಗಿದೆ, ಕಫ್ ಆಗಿದೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ, ವಿ ಹ್ಯಾವ್ ಟು ಯೂಸ್ ಮಾಸ್ಕ್. ಓಕೆ, ಅಂಡ್ ಅದೇ ರೀತಿ ಇನ್ಫೆಕ್ಟೆಡ್ ಪರ್ಸನ್ ಹತ್ರ ಇರೋ ಅಂತ ಅವ್ರದ್ದು ಪರ್ಸನಲ್ ಬಿಲಾಂಗಿಂಗ್ಸ್, ಪರ್ಸನಲ್ ಥಿಂಗ್ಸ್ ಗಳನ್ನ ಲೈಕ್ ಕಪ್ ಇರ್ಬೋದು, ಪೆನ್ ಇರ್ಬೋದು, ಗ್ಲಾಸ್ ಇರ್ಬೋದು, ಟವಲ್ ಇರ್ಬೋದು, ಅವ್ರ ಕ್ಲೋತ್ಸ್ ಇರ್ಬೋದು, ಇದೆಲ್ಲದನ್ನು ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು, ಯೂಸ್ ಮಾಡಬಾರ್ದು. ಓಕೆ, ಸೊ ಇದೆಲ್ಲ ಏನು ಇಲ್ಲಿ ಪ್ರಿವೆನ್ಷನ್. ಓಕೆ, ಅಂಡ್ ಟ್ರೀಟ್ಮೆಂಟ್ ಬಂದು ಏನು ಇಲ್ಲಿ ಡಿಫ್ರೆಂಟ್ ಆಂಟಿಬಯೋಟಿಕ್ಸ್ ಗಳನ್ನ ಕೊಡ್ತಾರೆ ಇಲ್ಲಿ. ಓಕೆ, ಸೊ ಇಫ್ ಯು ವಾಂಟ್ ಮೀ ಟು ರೈಟ್ ದ ಪ್ರಿವೆನ್ಷನ್, ಐ ವಿಲ್ ರೈಟ್ ಪ್ರಿವೆನ್ಷನ್. ಏನು, by avoiding personal belongings of
infected person, of infected person, as well as ಇನ್ನೊಂದೇನು ಇಲ್ಲಿ by wearing or wear mask, ಏನಕ್ಕೆ to cover nose and mouth, nose and mouth. ಓಕೆ, ಸೊ ಇದು ಎರಡು ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನ ಏನ್ ಮಾಡಿದ್ದಾರೆ ನಿಮಗೆ ಡೀಟೇಲ್ ಆಗಿ ನಿಮ್ಮ NCERT ಅಲ್ಲಿ ಕೊಟ್ಟಿದ್ದಾರೆ. ಸೊ ಬೇರೆ ಯಾವ್ದಿದೆ ಮತ್ತೆ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಬೇರೆ ಡಿಸೀಸಸ್ ಲೈಕ್ ಬ್ಯಾಕ್ಟೀರಿಯಿಂದ ಕಾಸ್ ಆಗಿರೋದು ನಾವ್ ಯಾವ್ದು ಅಂತ ಹೇಳ್ಬೋದು ಇಲ್ಲಿ, ದಟ್ ಈಸ್ ಪ್ಲಾಗ್. ಓಕೆ, ಸೊ ಪ್ಲಾಗ್ ಇದೆ ಯಾರಿಗೆ ಎಫೆಕ್ಟ್ ಮಾಡುತ್ತೆ ಪ್ರೈಮರಿಲಿ ಅಂದ್ರೆ ರ್ಯಾಟ್ಗೆ. ಓಕೆ, ಆ ರ್ಯಾಟ್ ಬೈಟ್ ಆಗಿ ಇನ್ಫೆಕ್ಟ್ ಆಗಿರುವಂತ ರ್ಯಾಟ್ ಬಂದು ನಮ್ಮನ್ನ ಏನಾದ್ರು ಹ್ಯೂಮನ್ಸ್ ಅನ್ನ ಏನಾದ್ರು ಕಚ್ಚಿದ್ರೆ ಅದು ನಮ್ಗೆ ಏನ್ ಮಾಡುತ್ತೆ ಇಲ್ಲಿ ಪ್ಲಾಗ್ ಅನ್ನ ಕಾಸ್ ಮಾಡುತ್ತೆ, ವಿಚ್ ಇಸ್ ಪ್ಯಾಂಡಮಿಕ್. ಹೇಗೆ ಕೊರೋನಾ ಇತ್ತು ಅದೇ ರೀತಿ ಇದು ಕೂಡ ಏನು ಇಲ್ಲಿ ಡೆಡ್ಲಿ ಅಂಡ್ ಡೇಂಜರಸ್ ಡಿಸೀಸ್. ಅಂಡ್ ಇನ್ನೊಂದು ಯಾವ್ದಿದೆ ಇಲ್ಲಿ, ದಟ್ ಈಸ್ ಡಿಸೆಂಟ್ರಿ. ಡಿಸೆಂಟ್ರಿ, ಡಿಸೆಂಟ್ರಿ ಕೂಡ ಏನು ಇಲ್ಲಿ ಒಂದು, ದಿಸ್ ಇಸ್ ನಾಟ್ ದಟ್ ಡಿಸೆಂಟ್ರಿ, ಆಂಟಮಿಕ್ ಡಿಸೆಂಟ್ರಿ ಇಸ್ ಡಿಫ್ರೆಂಟ್, ಅದು ಪ್ರೋಟೋಜೋವಾ ಕಾಸ್ ಮಾಡೋದು. ಓಕೆ, ಈ ಡಿಸೆಂಟ್ರಿ ಏನಿದೆ ಇಲ್ಲಿ ಬ್ಯಾಕ್ಟೀರಿಯಲ್. ಓಕೆ, ಶಿಗೆಲ್ಲಾ ಅಂತ ಹೇಳಿ. ಓಕೆ, ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಇದು ಇಲ್ಲಿ ಡಿಸೆಂಟ್ರಿ ಅಂದ್ರೆ ಲೂಸ್ ಮೋಷನ್, ಸ್ಟೂಲ್ಸ್ ಅಲ್ಲಿ ಬ್ಲಡ್ ಮ್ಯೂಕಸ್ ಏನಾಗುತ್ತೆ ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಅಂಡ್ ಇನ್ನೊಂದು ಯಾವ್ದು ಇಲ್ಲಿ ಡಿಫ್ತೇರಿಯಾ. ಡಿಫ್ತೇರಿಯಾ, ಡಿಫ್ತೇರಿಯಾ ಕೂಡ ಒಂದು ಬ್ಯಾಕ್ಟೀರಿಯಾದಿಂದ ಕಾಸ್ ಆಗಿರುವಂತ ಬ್ಯಾಕ್ಟೀರಿಯಲ್ ಡಿಸೀಸ್, ದಟ್ ಈಸ್ ಕಾರ್ನಿಬ್ಯಾಕ್ಟೀರಿಯಂ ಡಿಫ್ತೇರಿಯಾ ಅಂತ ಹೇಳಿ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಡಿಫ್ತೇರಿಯಾ ಅನ್ನೋ ಒಂದು ಡಿಸೀಸ್ ಅನ್ನ ಏನ್ ಮಾಡುತ್ತೆ ಇಲ್ಲಿ ಕಾಸ್ ಮಾಡುತ್ತೆ. ಓಕೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಓಕೆ ಇದೇನ್ ಮಾಡುತ್ತೆ ಇಲ್ಲಿ ಇನ್ಫೆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಬ್ಯಾಕ್ಟೀರಿಯಲ್ ಡಿಸೀಸ್. ಸೊ ಮೇನ್ಲಿ ಯಾವ್ದಿದೆ ಅಂತ ಹೇಳಿದ್ವಿ ಇಲ್ಲಿ, ಟೈಫಾಯ್ಡ್ ಅಂಡ್ ನಿಮೋನಿಯಾ. ಸೊ ನೀವೇನ್ ಮಾಡಿ ಈ ರೀತಿ ಬರ್ಕೊಳ್ಳಿ, ಪಾಸಿಟಿವ್ ಏಜೆಂಟ್, ಟಾರ್ಗೆಟ್ ಆರ್ಗನ್ ಅಂಡ್ ಟ್ರಾನ್ಸ್ಮಿಷನ್ ಹೇಗಾಗುತ್ತೆ. ಸೊ ಟ್ರಾನ್ಸ್ಮಿಷನ್ ಗೊತ್ತಾದ್ರೆ ಆಬ್ವಿಯಸ್ಲಿ ನಿಮಗೆ ಪ್ರಿವೆನ್ಷನ್ ಕೂಡ ಗೊತ್ತಾಗುತ್ತೆ. ಸೊ ಇದೆಲ್ಲದನ್ನು ಏನ್ ಮಾಡಿ ನೀವು ನೆನ್ಪಿಟ್ಕೊಳ್ಳಿ. ಓಕೆ ಓಕೆ, ನೆಕ್ಸ್ಟ್ ಏನ್ ಮಾಡೋಣ ನಾವು ಇವಾಗ ವೈರಲ್ ಡಿಸೀಸ್ ಗಳನ್ನ ಸ್ಟಡಿ ಮಾಡೋಣ. ಏನ್ ಮಾಡೋಣ ಇಲ್ಲಿ ವೈರಲ್ ಡಿಸೀಸಸ್. ಸೊ ವೈರಲ್ ಡಿಸೀಸ್ ಅಲ್ಲೂ ಕೂಡ ಅಷ್ಟೇ. ಓಕೆ, ರೈನೋ ವೈರಸ್ ಅಂದ್ರೆ ಕಾಮನ್ ಕೋಲ್ಡ್ ಅನ್ನ ಇನ್ ಡಿಟೇಲ್ ಆಗಿ ಹೇಳಿದ್ದಾರೆ. ಅಂಡ್ ಅದಾದ್ಮೇಲೆ ಡೆಂಗು ಮತ್ತೆ ಚಿಕನ್ ಗುನ್ಯಾ, ಬಟ್ ವಿಲ್ ಸ್ಟಡಿ 3 ಆಲ್ಸೋ. ಓಕೆ, ಸೊ ಯಾವುದು ಇವಾಗ ವೈರಲ್ ಡಿಸೀಸಸ್. ಸೊ ಫಸ್ಟ್ ಯಾವ್ದಿದೆ ಇಲ್ಲಿ ವೈರಲ್ ಡಿಸೀಸ್, ದಟ್ ಈಸ್ ಕಾಮನ್ ಆಗಿರುವಂತ ಕಾಮನ್, ದಟ್ ಈಸ್ ಕಾಮನ್ ಕೋಲ್ಡ್. ಯಾವುದು ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡ್ ಅಥವಾ ರೈನಿಟಿಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ರೈನಿಟಿಸ್. ಸೊ ರೈನ್ ಅನ್ನೋ ವರ್ಡ್ ಬಂದ್ರೆ ಆಲ್ವೇಸ್ ರಿಮೆಂಬರ್ ಇಟ್ ಈಸ್ ರಿಲೇಟೆಡ್ ವಿತ್ ಹೂಮ್, ವಿತ್ ನೋಸ್. ಓಕೆ, ಸೊ ಕಾಮನ್ ಕೋಲ್ಡ್ ಪಾಸಿಟಿವ್ ಏಜೆಂಟ್. ತಿರ್ಗಾ ಯಾರು ಕಾಸ್ ಮಾಡ್ತಾರೆ, ವೈರಸ್ ಗೊತ್ತು, ಬಟ್ ಯಾವುದು, ಓಕೆ ಪಾಸಿಟಿವ್ ಏಜೆಂಟ್ ಹೆಸರಲ್ಲೇ ಇದೆ ರೈನಿಟಿಸ್. ಗೆಸ್ ಮಾಡಿ ನೋಡೋಣ. ಪಾಸಿಟಿವ್ ಏಜೆಂಟ್ ದಟ್ ಈಸ್ ರೈನೋ ವೈರಸ್. ಯಾರು, ರೈನೋ ವೈರಸ್ ಏನ್ ಮಾಡುತ್ತೆ ನಮ್ಗೆ ಇಲ್ಲಿ ಈ ಕಾಮನ್ ಕೋಲ್ಡ್ ಅನ್ನ ಅಥವಾ ರೈನಿಟಿಸ್ ಅನ್ನ ಏನ್ ಮಾಡುತ್ತೆ, ಕಾಸ್ ಮಾಡುತ್ತೆ. ಸೊ ಟಾರ್ಗೆಟ್ ಆರ್ಗನ್ ಯಾವುದು, ಯಾವ ಆರ್ಗನ್ಗೆ ಇನ್ಫೆಕ್ಟ್ ಮಾಡುತ್ತೆ ಇದು ಹಾಗಾದ್ರೆ, ಟಾರ್ಗೆಟ್ ಆರ್ಗನ್. ಓಕೆ, ನೋಸ್. ಅಂಡ್ ನೆಕ್ಸ್ಟ್ ಯಾವುದು ಇಲ್ಲಿ ಅಪ್ಪರ್ ರೆಸ್ಪಿರೇಟರಿ ಪಾರ್ಟ್, ಅಂದ್ರೆ ನಾಟ್ ದಿ ಲಂಗ್ಸ್. ಲಂಗ್ಸ್ ಅನ್ನ ಇನ್ಫೆಕ್ಟ್ ಮಾಡಲ್ಲ, ಅಂದ್ರೆ ನ್ಯಾಸಲ್ ಪ್ಯಾಸೇಜ್ ಇದೆಯಲ್ಲ, ರೆಸ್ಪಿರೇಟರಿ ಪ್ಯಾಸೇಜ್ ಇದೆಯಲ್ಲ, ಅಪ್ಪರ್ ರೆಸ್ಪಿರೇಟರಿ ಪ್ಯಾಸೇಜ್ ಅಂಡ್ ನೋಸ್ಗೆ ಏನ್ ಮಾಡುತ್ತೆ ಇದು ಎಫೆಕ್ಟ್ ಮಾಡುತ್ತೆ. ನೋಸ್ ಅಂಡ್ ಅಪ್ಪರ್ ರೆಸ್ಪಿರೇಟರಿ ಪ್ಯಾಸೇಜ್, ರೆಸ್ಪಿರೇಟರಿ ಪ್ಯಾಸೇಜ್ ಆರ್ ಟ್ರ್ಯಾಕ್ ಅಂತಾನೆ ಹೇಳ್ಬೋದು ನೀವು, ಪ್ಯಾಸೇಜ್. ಆಲ್ವೇಸ್ ರಿಮೆಂಬರ್ ರೈನೋವೈರಸ್ ಕಾಮನ್ ಕೋಲ್ಡ್ ಏನಕ್ಕೆ ಇನ್ಫೆಕ್ಟ್ ಮಾಡಲ್ಲ ಇಲ್ಲಿ, ನಾಟ್ ಲಂಗ್ಸ್ಗೆ ಏನ್ ಮಾಡಲ್ಲ ಇಲ್ಲಿ ಅಫೆಕ್ಟ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ನಿಮೋನಿಯಾ ಮತ್ತೆ ಕಾಮನ್ ಕೋಲ್ಡ್ ಅಲ್ಲಿ ಇರುವಂತ ಮೇನ್ ಡಿಫ್ರೆನ್ಸ್ ಇದು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಮಿಷನ್. ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಇದು, ಟ್ರಾನ್ಸ್ಮಿಷನ್ ಒಂದು ಕಾಮನ್ ನಿಮೋನಿಯಾ ಮತ್ತೆ ಕಾಮನ್ ಕೋಲ್ಡ್ ಅಲ್ಲಿ ಇರೋದು ಯಾವುದು ಅಂದ್ರೆ ಥ್ರೂ ಏರ್ ಡ್ರಾಪ್ಲೆಟ್ಸ್ ಏನಾಗುತ್ತೆ ಇಲ್ಲಿ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ನಾವ್ ಇನ್ಹೇಲ್ ಮಾಡುವಂತ ಏರ್ ಇಂದ, ಓಕೆ ಏರ್ ಡ್ರಾಪ್ಲೆಟ್ಸ್ ಇಂದ. ಸೊ ಇಲ್ಲೂ ಕೂಡ ಟ್ರಾನ್ಸ್ಮಿಷನ್ ಏನಿದೆ ಸೇಮ್ ಥ್ರೂ ಏರ್ ಡ್ರಾಪ್ಲೆಟ್ಸ್
ಅಂದ್ರೆ ಏರೋಸಾಲ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಅನ್ನ ಟಚ್ ಮಾಡಿ ಅದನ್ನ ನಾವಿಲ್ಲಿ ಟಚ್ ಮಾಡ್ಕೊಂಡು ಕೂಡ ಇನ್ಹೇಲ್ ಆಗ್ಬೋದು. ಸೊ ಟ್ರಾನ್ಸ್ಮಿಷನ್ ನಿಮೋನಿಯಾದಲ್ಲೂ ಸೇಮ್ ಇದೆ ಆಸ್ ವೆಲ್ ಆಸ್ ಕಾಮನ್ ಕೋಲ್ಡ್ ಅಲ್ಲೂ ಸೇಮ್ ಇದೆ. ಬಟ್ ಡಿಫ್ರೆನ್ಸ್ ಏನು, ಅಲ್ಲಿ ಲಂಗ್ಸ್ ಅಲ್ಲಿರುವಂತ ಆಲ್ವಿಯೋಲೈ ಸೆಲ್ಸ್ಗೆ ಎಫೆಕ್ಟ್ ಆಗ್ತಿತ್ತು, ಬಟ್ ಇಲ್ಲಿ ನೋಸ್ಗೆ ಅಂಡ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಗೆ ಏನಾಗ್ತಾ ಇದೆ, ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಸೊ ಟ್ರಾನ್ಸ್ಮಿಷನ್ ಏನಂತ ನಾನು ಡೈರೆಕ್ಟ್ ಆಗಿ ಬರೀಲ್ಲ ಇಲ್ಲಿ, ದಟ್ ಈಸ್ ಇಟ್ಸ್ ಓಕೆ ಬರಿತೀನಿ, ಏರ್ ಡ್ರಾಪ್ಲೆಟ್ಸ್. ಏರ್ ಡ್ರಾಪ್ಲೆಟ್ಸ್ ಏನಂತ ಕರೆದ್ವಿ ಏರ್ ಡ್ರಾಪ್ಲೆಟ್ಸ್ಗೆ? ಅರೋಸಾಲ್. ಅಂಡ್ ಇನ್ನೊಂದು ಯಾವುದು ಇಲ್ಲಿ, ದಟ್ ಈಸ್ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಇಂದ, ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಇಂದ ಫಾರ್ಮೈಟ್ ಬೋರ್ನ್ ಅಂತ ಹೇಳಿ ಕರಿತೀವಿ. ಫಾರ್ಮೈಟ್ ಬೋರ್ನ್ ಅಂದ್ರೆ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಇಂದ. ಸೊ ಇದು ಏನು ಇಲ್ಲಿ ಟ್ರಾನ್ಸ್ಮಿಷನ್. ಸೊ ಹಾಗಾದ್ರೆ ಇವಾಗ ಸಿಂಪ್ಟಮ್ಸ್ ಏನು ನಮಗೆ ಗೊತ್ತಿದೆ, ಯಾವ ರೀತಿ ಇರುತ್ತೆ ಸಿಂಪ್ಟಮ್ಸ್ ಇಲ್ಲಿ? ಸಿಂಪ್ಟಮ್ಸ್ ಸೊ ಆಲ್ಮೋಸ್ಟ್ ಫೀವರ್ ಇರ್ಬೋದು, ಅಂಡ್ ಟೈರ್ಡ್ನೆಸ್ ಇರ್ಬೋದು, ವೀಕ್ನೆಸ್, ಇದೆಲ್ಲ ಎಲ್ಲ ಡಿಸೀಸ್ಗೂ ಏನಿದೆ ಕಾಮನ್ ಇದು. ಓಕೆ, ಆಲ್ಮೋಸ್ಟ್ ಆಲ್ ಡಿಸೀಸ್, ಓಕೆ, ಬಟ್ ನಾಟ್ ಆಲ್. ಸಿಂಪ್ಟಮ್ಸ್ ಏನು ಇಲ್ಲಿ? ಆಬ್ವಿಯಸ್ಲಿ ಫೀವರ್, ಓಕೆ, ಟೈರ್ಡ್ನೆಸ್ ಅಥವಾ ವೀಕ್ನೆಸ್ ಅಂಡ್ ಹೆಡ್ಏಕ್. ಬಟ್ ಮೇನ್ ಸಿಂಪ್ಟಮ್ ಏನು? ರೈನೋ ವೈರಸ್ ಇದು ಹೌದು, ಇಲ್ಲ ಮೇನ್ ಅಲ್ಲ ಅಂತ ಅಲ್ಲ, ಈ ಸಿಂಪ್ಟಮ್ಸ್ಗಳು ಮೇನ್ ಏನು ಇಲ್ಲಿ? ಐದರ್ ನಮಗೆ ಕೋಲ್ಡ್ ಆದವಾಗ ನಾವು ಹೇಳ್ತಿರ್ತೀವಿ ಮೂಗಿಂದ ಇಳಿತಾನೇ ಇದೆ ಅಂತ ಹೇಳ್ತಿರ್ತೀವಿ, ನೈಸಲ್ ಡಿಸ್ಚಾರ್ಜ್ ಅಲ್ವಾ? ನೈಟ್ ಎಲ್ಲ ನಿದ್ದೆ ಆಗಿಲ್ಲ, ಮೂಗ್ ಬಂದ್ ಆಗ್ಬಿಟ್ಟಿದೆ, ಕ್ಲೋಸ್ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಿರ್ತೀವಿ. ಸೊ ಅದೇನು ಇಲ್ಲಿ ನೇಸಲ್ ಕಂಜೆಷನ್. ಐದರ್ ಮೂಗ್ ಏನಾಗುತ್ತೆ, ನೋಸಿಂದ ಆ ಲಿಕ್ವಿಡ್ ಕಂಟೆಂಟ್ ನೇಸಲ್ ಡಿಸ್ಚಾರ್ಜ್ ಆಗ್ತಾನೆ ಇರುತ್ತೆ, ಇಲ್ಲ ಅಂದ್ರೆ ಬ್ಲಾಕ್ ಆಗಿ ನಮಗೆ ಬ್ರೀತ್ ಮಾಡೋ ಕೂಡ ಏನಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಏನು ಇಲ್ಲಿ ಏನಂತ ಬರೀಬಹುದು ಸಿಂಪ್ಟಮ್ಸ್ ನಾವಿಲ್ಲಿ? ನೇಸಲ್ ಡಿಸ್ಚಾರ್ಜ್, ಡಿಸ್ಚಾರ್ಜ್ and congestion, nasal congestion. ಸೊ ಇದೇನು ಇಲ್ಲಿ ಸಿಂಪ್ಟಮ್ಸ್. ಪ್ರಿವೆನ್ಷನ್ ತಿರ್ಗಾ ಏನು? ಇನ್ಫೆಕ್ಟ್ ಆಗಿರೋ ಅಂಥದ್ದನ್ನ ಏನ್ ಮಾಡಬಾರ್ದು, ನಾವಿಲ್ಲಿ ಟಚ್ ಮಾಡಬಾರ್ದು. ಪರ್ಸನಲ್ ಥಿಂಗ್ಸ್ಗಳನ್ನ, ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡೋ ಥಿಂಗ್ಸ್ಗಳನ್ನ, ಬಿಲಾಂಗಿಂಗ್ಸ್ಗಳನ್ನ ನಾವೇನ್ ಮಾಡಬಾರ್ದು ಇಲ್ಲಿ ಯೂಸ್ ಮಾಡಬಾರ್ದು. ಅದೇ ರೀತಿ ಇನ್ಫೆಕ್ಟ್ ಆಗಿದೆ, ಇವಾಗ ನಮಗೆ ಕೋಲ್ಡ್ ಆಗಿದೆ ಅಂದ್ರೆ ಇಟ್ಸ್ ಅ ಕಾಮನ್ ಸೆನ್ಸ್, ಓಕೆ, ವಿಚ್ ವಿ ರಿಯಲಿ ಡೋಂಟ್ ಫಾಲೋ. ಬಿಕಾಸ್ ಫಾಲೋ ಮಾಡಿದ್ರೆ ಓ ನೀನ್ ಮಾಸ್ಕ್ ಹಾಕೋ ಬಂದ್ಬಿಟ್ಟಿದ್ಯಾ, ಪೀಪಲ್ ಸುತ್ತಮುತ್ತ ಇರೋರು, ಇಟ್ಸ್ ದ ಹಾರ್ಡ್ ರಿಯಾಲಿಟಿ. ಬಟ್ ಸ್ಟಿಲ್ ನೀವು ಹುಷಾರಾಗಿರ್ಬೇಕು, ನಿಮ್ಮ ಸುತ್ತಮುತ್ತ ಇರೋರು ಇಲ್ಲಿ ಹೆಲ್ದಿ ಆಗಿರ್ಬೇಕು ಅಂದ್ರೆ ಯು ಹ್ಯಾವ್ ಟು ವೇರ್. ಸೊ ಚೇಂಜ್ ಸ್ಟಾರ್ಟ್ಸ್ ಫ್ರಮ್, ಅದಕ್ಕೆ ಏನಂತ ಹೇಳ್ತಾರೆ, ಚೇಂಜ್ ಸ್ಟಾರ್ಟ್ಸ್ ಫ್ರಮ್ ನಾಟ್ ಫ್ರಮ್ ದ ಸೊಸೈಟಿ, ಫ್ರಮ್ ಯು ಅಲ್ವಾ? ಓಕೆ, ಸೊ ಇಲ್ಲಿ ಪ್ರಿವೆನ್ಷನ್ ತಿರ್ಗಾ ನಾವ್ ಏನಂತ ಹೇಳ್ಬೋದು, ಸೇಮ್ ಥಿಂಗ್. ಪರ್ಸನಲ್ ಬಿಲಾಂಗಿಂಗ್ಸ್ ಗಳನ್ನ ಅವಾಯ್ಡ್ ಮಾಡ್ಬೇಕು, ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿರೋದನ್ನ. ಅಂಡ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನಾವಿಲ್ಲಿ ಮಾಸ್ಕ್ ಅನ್ನ ಏನ್ ಮಾಡ್ಬೇಕು, ವೇರ್ ಮಾಡ್ಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಕಾಮನ್ ಕೋಲ್ಡ್. ಸೊ ನೆಕ್ಸ್ಟ್ ವೈರಲ್ ಡಿಸೀಸ್ ಯಾವ್ದಿದೆ ಇಲ್ಲಿ? ದಟ್ ಈಸ್ ಡೆಂಗ್ಯೂ. ಹೌದು, ಡೆಂಗ್ಯೂ. ಡೆಂಗ್ಯೂ. ಸೊ ಡೆಂಗು ಯಾರು ಕಾಸ್ ಮಾಡ್ತಾರೆ? ಪಾಸಿಟಿವ್ ಏಜೆಂಟ್. ದಟ್ ಈಸ್ ಫ್ಲೇವಿ ವೈರಸ್, ಫ್ಲೇವಿ ವೈರಸ್ ಅಥವಾ ಆರ್ಬೋ ವೈರಸ್ ಅಂತಾನು ಹೇಳ್ತಾರೆ. ಆರ್ಬೋ ವೈರಸ್ ಅಂದ್ರೆ ಥ್ರೂ ಆರ್ಥ್ರೋಪೋಡ್. ಆರ್ಥ್ರೋಪೋಡ್ ಅಂದ್ರೆ ಯಾರು? ಇನ್ಸೆಕ್ಟ್, ದಟ್ ಈಸ್ ಮಾಸ್ಕಿಟೋ ಇಂದ ಏನಾಗಿರುತ್ತೆ ಈ ವೈರಸ್ ಏನ್ ಮಾಡುತ್ತೆ, ಇದು ಇನ್ಫೆಕ್ಟ್ ಮಾಡುತ್ತೆ. ಓಕೆ, ಹಾಗಾಗಿ ಆರ್ಬೋ ವೈರಸ್, ಆರ್ಥ್ರೋಪೋಡ್ ಬಾರ್ನ್ ವೈರಸ್ ಅಂತಾನು ಹೇಳ್ಕರಿತೀವಿ, ಸಿಂಪಲ್ ಆಗಿ ಆರ್ಬೋ ವೈರಸ್ ಅಂತ ಹೇಳಿ. ಬಟ್ ಇಲ್ಲಿ ಹೆಸರು ಯಾವುದು? ಇಲ್ಲಿ ವೈರಸ್ದು ಫ್ಲೇವಿ ವೈರಸ್. ಓಕೆ, ಇಟ್ ಆಕ್ಚುಲಿ ಯಾರನ್ನ ಇನ್ಫೆಕ್ಟ್ ಮಾಡುತ್ತೆ? ಇದು ಇಲ್ಲಿ ಪ್ಯಾಥೋಜನ್ ಆಗಿ ಹ್ಯೂಮನ್ಸ್ ಗಳನ್ನ ಏನ್ ಮಾಡುತ್ತೆ, ಇನ್ಫೆಕ್ಟ್ ಮಾಡುತ್ತೆ. ಹಾಗಾಗಿ ಪಾಸಿಟಿವ್ ಏಜೆಂಟ್ ಯಾರು ಇಲ್ಲಿ? ಫ್ಲಾವಿ ವೈರಸ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವಿಲ್ಲಿ? ಟಾರ್ಗೆಟ್ ಆರ್ಗನ್. ಸೊ ಟಾರ್ಗೆಟ್ ಆರ್ಗನ್ ಇಲ್ಲಿ ಪ್ರೈಮರಿಲಿ ಬಂದು ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗುತ್ತೆ, ಬಟ್ ನಾವು ಪ್ಲೇಟ್ಲೆಟ್ಸ್ ಮಾತ್ರ ಇಲ್ಲಿ ತಗೊಳಕ್ಕಾಗಲ್ಲ. ಬಟ್ ಸ್ಟಿಲ್ ಇರ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಅಂತ ಹೇಳಿ ವಿಲ್ ಟೇಕ್ ಟಾರ್ಗೆಟ್ ಆರ್ಗನ್ ಆಸ್ ಪ್ಲೇಟ್ಲೆಟ್ಸ್. ಸೊ ನೀವು ನೋಡಿರ್ತೀರಾ, ನಿಮ್ಗೆ ಯಾರಿಗಾದ್ರೂ ಡೆಂಗು ಇದ್ರೆ, ಟೈಫಾಯ್ಡ್ ಇದ್ರೆ, ಸೊ ಆ ಡೆಂಗು ಟೆಸ್ಟ್ ಅನ್ನ, ವೈರಲ್ ಟೆಸ್ಟ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಓಕೆ, ಸೊ ಆ ಬ್ಲಡ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಮೊದಲು CBC ಕೌಂಟ್ ಎಲ್ಲದರಲ್ಲೂ ಕೊಡ್ತಾರೆ. CBC ಕೌಂಟ್ ಅಂದ್ರೆ ಏನು? ಬ್ಲಡ್ ಟೆಸ್ಟ್ ಅಲ್ಲಿ ಕಂಪ್ಲೀಟ್ ಬ್ಲಡ್ ಸೆಲ್ ಕೌಂಟ್ ಅಂತ ಹೇಳಿ. ಸೊ ಈ WBC ಎಷ್ಟಿದೆ, RBC ಎಷ್ಟಿದೆ, ಸೊ ಅದರಲ್ಲಿ ತಿರ್ಗಾ ಏನ್ ಮಾಡ್ತಾರೆ, ಪ್ಲೇಟ್ಲೆಟ್ಸ್ ಕೌಂಟ್ಗಳು, ಥ್ರೋಂಬೋಸೈಟ್ಸ್ ನೀವೆಲ್ಲ ಓದಿದ್ದೀರಾ ಅಲ್ವಾ, ಸೆಲ್ಸ್ಗಳು ಬ್ಲಡ್ ಅಲ್ಲಿ ಯಾವ್ಯಾವ ಸೆಲ್ಸ್ ಇರುತ್ತೆ ಅಂತ ಹೇಳಿ. ಸೊ ಇದು ಕೌಂಟ್ಸ್ಗಳು. ಸ್ಪೆಷಲಿ ಡೆಂಗು ಏನಾದ್ರೂ ಇನ್ಫೆಕ್ಟ್ ಆಗಿದೆ, ಡೆಂಗು ಇನ್ಫೆಕ್ಟೆಡ್ ಪರ್ಸನ್, ಇಫ್ ಅಟ್ ಆಲ್ ನಾನು ಇವಾಗ ಡೆಂಗು ಇನ್ಫೆಕ್ಟ್ ಆಗಿರೋದು ಪರ್ಸನ್ ಆಗಿದ್ರೆ ನನ್ಗೆ ಏನಿರುತ್ತೆ ಇಲ್ಲಿ ಚಾನ್ಸು, ಪ್ಲೇಟ್ಲೆಟ್ಸ್ ಗಳ ನಂಬರ್ ಏನಿರುತ್ತೆ ಇಲ್ಲಿ ಕಡಿಮೆ ಇರುತ್ತೆ. ಓಕೆ, ಇಫ್ 40,000 ಕಿಂತ ಕಡಿಮೆ ಇತ್ತು ಅಂದ್ರೆ ಸಿವಿಯರ್. ಓಕೆ, ನೆಕ್ಸ್ಟ್ ಏನಾಯ್ತು, ಇವಾಗ ಟಾರ್ಗೆಟ್ ಆರ್ಗನ್ ಆಯ್ತು.
ಸೊ ಟ್ರಾನ್ಸ್ಮಿಷನ್ ಯಾವ್ದಿದೆ ಇಲ್ಲಿ, ಟ್ರಾನ್ಸ್ಮಿಷನ್ ಹೇಗೆ ಎಫೆಕ್ಟ್ ಆಗುತ್ತೆ ನಮ್ಗೆ ಇದು ಅಂತ ಹೇಳಿ, ಟ್ರಾನ್ಸ್ಮಿಷನ್. ಸೊ ಏನಂತ ಹೇಳಿದ್ವಿ ನಾವಿಲ್ಲಿ, ಆರ್ಥ್ರೋಪೋಡ್ ಬಾರ್ನ್ ವೈರಸ್ ಇದು ಅಲ್ವಾ, ಅದರಿಂದ ಕಾಸ್ ಆಗಿದೆ. ಸೊ ಇಲ್ಲಿ ಒಂದು ಆರ್ಥ್ರೋಪೋಡ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಆಸ್ ಅ ವೆಕ್ಟರ್. ಹೇಗೆ ಮಲೇರಿಯಾ ನಿಮಗೆ ನೆನಪಿದ್ರೆ ಮಾಸ್ಕಿಟೋ ಏನ್ ಮಾಡುತ್ತೆ, ಮಾಸ್ಕಿಟೋಗೆ ನಾವ್ ಏನಂತ ಕರಿತೀವಿ, ಫಿಮೇಲ್ ಅನಫಿಲಸ್ ಮಾಸ್ಕಿಟೋ ಏನಂತ ಕರಿತೀವಿ, ವೆಕ್ಟರ್. ಅದೇ ಏನ್ ಮಾಡುತ್ತೆ, ಮಲೇರಿಯಾ ಕಾಸ್ ಮಾಡುತ್ತೆ ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ಕಾಸ್ ಮಾಡೋದು ಯಾರು, ಜಸ್ಟ್ ಇಟ್ ಇಸ್ ಅ ವೆಕ್ಟರ್. ಓಕೆ, ಮಾಸ್ಕಿಟೋ ಏನಿದು ವೆಕ್ಟರ್, ಬಟ್ ಅದ್ರೊಳಗಡೆ ಇರುವಂತ ಪ್ಲಾಸ್ಮೋಡಿಯಂ ಏನ್ ಮಾಡುತ್ತೆ, ನಮ್ಗೆ ಇನ್ಫೆಕ್ಟ್ ಮಾಡುತ್ತೆ. ಓಕೆ, ಹಾಗಾಗಿ ಮಾಸ್ಕಿಟೋ ಆ ವೈರಸ್ ಅನ್ನ, ಓಕೆ, ಆ ಬ್ಯಾಕ್ಟೀರಿಯಾನ ಏನ್ ಮಾಡ್ತಾ ಇದೆ, ಕ್ಯಾರಿ ಮಾಡ್ತಾ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ, ಬೈ ದಿ ಬೈಟ್ ಆಫ್, ಬೈ ದಿ ಬೈಟ್ ಆಫ್ ಫೀಮೇಲ್ ಎಡಿಸ್ ಮಾಸ್ಕಿಟೋ, ಫೀಮೇಲ್ ಎಡಿಸ್ ಮಾಸ್ಕಿಟೋ. ಹೇಗೆ ಮಲೇರಿಯಾದಲ್ಲಿ ಎನಫಿಲಸ್ ಮಾಸ್ಕಿಟೋ ಇದೆಯೋ ಫೀಮೇಲ್, ಇಲ್ಲಿ ಯಾರಿದ್ದಾರೆ, ಫೀಮೇಲ್ ಮಾಸ್ಕಿಟೋನೆ, ಬಟ್ ಯಾವುದು, ಎಡಿಸ್ ಮಾಸ್ಕಿಟೋ. ಯಾವ್ದು ಇಲ್ಲಿ, ಫೀಮೇಲ್ ಎಡಿಸ್ ಮಾಸ್ಕಿಟೋ. ಸೊ ಇದ್ರಲ್ಲಿ ಇದು ಕೂಡ ಏನು, ಇಲ್ಲಿ ವೆಕ್ಟರ್. ಓಕೆ, ಇದ್ರ ಹತ್ರ ಏನಿದೆ, ಇಲ್ಲಿ ಫ್ಲೇವಿ ವೈರಸ್ ಇದೆ. ಸೊ ಇಲ್ಲಿ ಎಡಿಸ್ ಮಾಸ್ಕಿಟೋ ಏನು ಆರ್ಥ್ರೋಪೋಡ್ ಅಲ್ವಾ, ಸೊ ಇದ್ರ ಹತ್ರ ಏನಿದೆ, ಇಲ್ಲಿ ಫ್ಲೇವಿ ವೈರಸ್ ಇದೆ. ಸೊ ಫ್ಲೇವಿ ವೈರಸ್ ಅನ್ನ ಇಟ್ಕೊಂಡಿರುವಂತ ಈ ಎಡಿಸ್ ಮಾಸ್ಕಿಟೋಸ್ ಬಂದು ನಮ್ಮನ್ನ ಬೈಟ್ ಮಾಡಿದ್ರೆ, ಕಚ್ಚಿದ್ರೆ, ಸೊ ಆವಾಗ ಬ್ಲಡ್ ಮಿಲ್ ನ ತಗೊಳ್ಬೇಕಾದ್ರೆ ತನ್ನನ್ನ ಸಲೈವರನ್ನ ಏನ್ ಮಾಡುತ್ತೆ, ಸಲೈವನ್ನ ನಮ್ಮ ಬಾಡಿಲಿ ಬಿಡುತ್ತೆ. ಆವಾಗ ಫ್ಲೇವಿ ವೈರಸ್ ಕೂಡ ಏನಾಗುತ್ತೆ, ನಮ್ಮ ಬಾಡಿ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಟ್ರಾನ್ಸ್ಮಿಷನ್ ಏನು ಇಲ್ಲಿ, ಬೈ ದ ಬೈಟ್ ಆಫ್ ಎಡಿಸ್ ಮಾಸ್ಕಿಟೋ. ಸೊ ಸಿಂಪ್ಟಮ್ಸ್ ಏನು ಹಾಗಾದ್ರೆ, ಸಿಂಪ್ಟಮ್ಸ್. ಸೊ ಸಿಂಪ್ಟಮ್ಸ್ ಆಬ್ವಿಯಸ್ಲಿ ಏನಾಗುತ್ತೆ ಇಲ್ಲಿ, ಫೀವರ್. ಅಂಡ್ ಇಲ್ಲಿ ಸಿಂಪ್ಟಮ್ಸ್ ನೀವು ಇನ್ನೊಂದು ಏನ್ ಬರ್ಕೊಳ್ಬಹುದು ಅಂದ್ರೆ, ಕೋಲ್ಡ್ ಅಲ್ಲಿ ಸೋರ್ ಥ್ರೋಟ್, ಓಕೆ, ಅಂಡ್ ಹಾರ್ಸ್ನೆಸ್ ಅಂದ್ರೆ ವಾಯ್ಸ್ ಏನಾಗುತ್ತೆ ಇಲ್ಲಿ, ಗಡಸಾಗಿದೆ ಅಂತ ಹೇಳಿನೂ ಹೇಳ್ತಿರ್ತೀವಿ ಅಲ್ವಾ. ಅಂಡ್ ಇಲ್ಲಿ ಪೇನ್ ಆಗ್ತಿರುತ್ತೆ, ಸೊ ಅದು ಕೂಡ ಇಲ್ಲಿ ಬರುತ್ತೆ ಕಾಮನ್ ಕೋಲ್ಡ್ ಅಲ್ಲಿ. ಸೊ ಇಲ್ಲಿ ಸಿಂಪ್ಟಮ್ಸ್ ಯಾವುದು, ಫೀವರ್, ಟಯರ್ಡ್ನೆಸ್, ಹೆಡೇಕ್. ನೆಕ್ಸ್ಟ್ ಯಾವುದು, ಇಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಏನಾಗುತ್ತೆ, ಇಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಪ್ಲೇಟ್ಲೆಟ್ಸ್ ಕೌಂಟ್ ಏನಾಗುತ್ತೆ ಇಲ್ಲಿ, ರೆಡ್ಯೂಸಸ್. ದಟ್ಟು ಏನಾದ್ರೂ 40,000 ಗಿಂತ ಕಡಿಮೆ ಇದ್ರೆ ಇಟ್ ಈಸ್ ಅ ಕ್ರಿಟಿಕಲ್. ಓಕೆ, ಸೊ ಮೇನ್ ಸಿಂಪ್ಟಮ್ಸ್ ಏನು ಇಲ್ಲಿ ಡೆಂಗೋದು ಅಂದ್ರೆ, ಈ ಫ್ರಂಟಲ್ ಹೆಡ್, ಇದೇನ್ ಮುಂದೆ ಹೆಡ್ ಇರುತ್ತಲ್ಲ ತುಂಬಾ ನೋಯ್ತಾ ಇರುತ್ತೆ. ಸೊ ಇಲ್ಲಿ ಏನಂತ ಹೇಳ್ಬೋದು, ಫ್ರಂಟಲ್ ಹೆಡ್ ಪೇನ್, ಫ್ರಂಟಲ್ ಹೆಡ್ ಏಕ್, ತುಂಬಾ ಅಂದ್ರೆ ತುಂಬಾ ನೋಯ್ತಾ ಇರುತ್ತೆ ಇತ್ತಲೆ ಫ್ರಂಟ್ ಪಾರ್ಟ್. ಆಸ್ ವೆಲ್ ಆಸ್ ಬಿಹೈಂಡ್ ದ ಐಸ್ ಕೂಡ ಏನಾಗ್ತಿರುತ್ತೆ, ತುಂಬಾ ನೋಯ್ತಾ ಇರುತ್ತೆ. ಯಾರೋ ಬಂದು ಎಳಿತಿದ್ದಾರೆ ಏನೋ ಅನ್ನೋ ರೀತಿ ನೋವಾಗ್ತಿರುತ್ತೆ. ಸೊ ಯಾವ್ದು ಇನ್ನೊಂದು ಇಲ್ಲಿ ಸಿಂಪ್ಟಮ್, ದಟ್ ಈಸ್ ಪೇನ್ ಬಿಹೈಂಡ್ ದ ಐಸ್, ಪೇನ್ ಬಿಹೈಂಡ್ ದಿ ಐಸ್. ಸೊ ಡೆಂಗೂದೇ ಹೇಳ್ತಾ ಇದೀವಿ ಅಂದ್ರೆ ಮೇನ್ ಹೆಡ್, ಫ್ರಂಟ್ ಹೆಡ್ ತುಂಬಾ ನೋಯ್ತಾ ಇರುತ್ತೆ. ಸೊ ಕಣ್ಗಳ ಹಿಂದೆ ತುಂಬಾ ನೋಯ್ತಾ ಇರುತ್ತೆ. ಅಂಡ್ ಪ್ಲೇಟ್ಲೆಟ್ಸ್ ಕೌಂಟ್ಗಳು ಏನಾಗ್ತಿರುತ್ತೆ ಇಲ್ಲಿ, ಕಡಿಮೆ ಆಗ್ತಾನೆ ಇರುತ್ತೆ. ಸೊ ಕನ್ಫರ್ಮೇಶನ್ಗೆ ಏನ್ ಮಾಡ್ತಾರೆ ಡಾಕ್ಟರ್, ಇಲ್ಲಿ ಪ್ಲೇಟ್ಲೆಟ್ಸ್ ಗಳನ್ನ ನೋಡ್ತಾರೆ. ಇಫ್ ಡೆಂಗು ಎಫೆಕ್ಟೆಡ್ ಇದ್ರೆ, ಸೊ ಪ್ಲೇಟ್ಲೆಟ್ಸ್ ಗಳ ಕೌಂಟ್ ಕಡಿಮೆ ಇದ್ರೆ ದೇ ವಿಲ್ ಶೋ ದಟ್ ಡೆಂಗು ಇನ್ಫೆಕ್ಟ್ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನು ಇಲ್ಲಿ, ಅದರ್ ಸಿಂಪ್ಟಮ್ಸ್ ಲೈಕ್, ಇಫ್ ಇದೇನಾದ್ರೂ ತುಂಬಾ ಹೆವಿ ಆದ್ರೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಏನಾಗುತ್ತೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಏನಾಗುತ್ತೆ ಇಲ್ಲಿ ಇಂಟರ್ನಲ್ ಬ್ಲೀಡಿಂಗ್, ನೋಸ್ ಇಂದ ಇರ್ಬೋದು ಅಂಡ್ ಗಮ್ಸ್ ಇಂದ ಎಲ್ಲ ಏನಾಗುತ್ತೆ ಇಲ್ಲಿ ಬ್ಲಡ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಬ್ಲೀಡಿಂಗ್ ಇನ್ ನೋಸ್ ಅಂಡ್ ಗಮ್ ಇನ್ ವೆರಿ ಸಿವಿಯರ್ ಕೇಸಸ್, ಟ್ರೀಟೇ ಮಾಡ್ಲಿಲ್ಲ ಅಂದ್ರೆ ಅವಾಗ ಇದು. ಅಂಡ್ ಜಾಯಿಂಟ್ ಪೇನ್ ಕೂಡ, ಯಾವುದು, ಜಾಯಿಂಟ್ ಪೇನ್. ಸೊ ಇದೆಲ್ಲ ಏನು ಇಲ್ಲಿ ಸಿಂಪ್ಟಮ್ಸ್ ಆಫ್ ದಿ ಡೆಂಗು. ಸೊ ಪ್ರಿವೆನ್ಷನ್ ಏನು, ಹೇಗೆ ಪ್ರಿವೆಂಟ್ ಮಾಡ್ಬೋದು ಹಾಗಾದ್ರೆ, ಪ್ರಿವೆನ್ಷನ್. ಸೊ ಟ್ರಾನ್ಸ್ಮಿಷನ್ ನೋಡಿ, ಅದನ್ನ ನೋಡಿದ್ರೆ ನೀವೇ ಪ್ರಿವೆಂಟ್ ಹೇಳ್ಬಿಡ್ತೀರಾ. ಹೇಗ್ ಬರ್ತಾ ಇದೆ ಟ್ರಾನ್ಸ್ಮಿಷನ್, ಬೈ ದಿ ಬೈಟ್ ಆಫ್ ಇಡೀಸ್ ಮಾಸ್ಕಿಟೋ. ಸೊ ಇಲ್ಲಿ ಎಲಿಮಿನೇಟಿಂಗ್ ಮಾಸ್ಕಿಟೋಸ್ ಅನ್ನೇ ನಾವು ಎಲಿಮಿನೇಟ್ ಮಾಡಿಬಿಟ್ರೆ ನಮ್ಗೆ ಆ ಬೈಟ್ ಬರಲ್ಲ. ಸೊ ದಟ್ ನಾವೇನಾಗ್ತೀವಿ, ಇಲ್ಲಿ ಡೆಂಗು ಫ್ರೀ ಆಗ್ತೀವಿ. ಸೊ ಪ್ರಿವೆನ್ಷನ್ ಏನಂತ ಹೇಳ್ಬೋದು, ಬೈ ದಿ ಎಲಿಮಿನೇಷನ್ ಆರ್ ಎಲಿಮಿನೇಟಿಂಗ್, ಬೈ ದಿ ಎಲಿಮಿನೇಷನ್ ಆಫ್ ಮಾಸ್ಕಿಟೋ. ಇಲ್ಲಿ ಯಾವುದು, ಎಡೀಸ್ ಮಾಸ್ಕಿಟೋ. ಬರೀ ಮಾಸ್ಕಿಟೋ ಆದ್ರೆ ಸಾಕಾ, ಅಂಡ್ ದೇರ್ ಎಗ್ಸ್, ಮಾಸ್ಕಿಟೋ ಅಂಡ್ ದೇರ್ ಎಗ್ಸ್. ಸೊ ಕಂಪ್ಲೀಟ್ ಆಗಿ ಮಾಸ್ಕಿಟೋನ ಎರಾಡಿಕೇಟ್ ಮಾಡಿಬಿಟ್ರೆ, ಆ ವೆಕ್ಟರ್ ಅನ್ನು ಕಾಸ್ ಮಾಡುವಂತ ವೆಕ್ಟರ್ ಅನ್ನ ಎರಾಡಿಕೇಟ್ ಮಾಡಿಬಿಟ್ರೆ ನಮ್ಗೆ ಏನಾಗಲ್ಲ, ಇಲ್ಲಿ ಡಿಸೀಸ್ ಕಾಸ್ ಆಗಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಡೆಂಗು. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ಇನ್ನೊಂದು ವೈರಲ್ ಡಿಸೀಸ್, ದಟ್ ಈಸ್ ಚಿಕನ್ ಗುನ್ಯಾ. ಯಾವ್ದಿದೆ,
ಚಿಕನ್ ಗುನಿಯಾ. ಚಿಕನ್ ಇಂದ ಕಾಸ್ ಆಗುತ್ತಾ? ಹೆಸರೇ ಚೆನ್ನಾಗಿದೆ, ಚಿಕನ್ ಗುನಿಯಾ. ಎಸ್, ನೋಡೋಣ ಯಾವುದು ಚಿಕನ್ ಗುನಿಯಾ. ಚಿಕನ್ ಗುನಿಯಾ. ಸೊ ಕಾಸಿಟಿವ್ ಏಜೆಂಟ್. ಕಾಸಿಟಿವ್ ಏಜೆಂಟ್ ಯಾರು ಕಾಸ್ ಮಾಡ್ತಾರೆ ಇಲ್ಲಿ? ಚಿಕನ್ ಗುನಿಯಾ ವೈರಸ್. ಹೆಸರೇ ಏನು ಇಲ್ಲಿ? ಚಿಕನ್ ಗುನಿಯಾ ವೈರಸ್. ಯಾವ ವೈರಸ್ಸು? ಚಿಕನ್ ಗುನಿಯಾ. ಚಿಕನ್ ಗುನಿಯಾ ವೈರಸ್. ಇದು ಕೂಡ ಏನು ಇಲ್ಲಿ? ಒನ್ ಆಫ್ ದಿ ಆರ್ಬೋ ವೈರಸ್. ಯಾವುದು? ಯಾವ ಆರ್ಥ್ರೋಪೋಡನ ಯೂಸ್ ಮಾಡಿಕೊಂಡು? ಸೇಮ್, ಬೈ ದ ಬೈಟ್ ಆಫ್ ಫೀಮೇಲ್ ಎಡಿಸ್ ಮಾಸ್ಕಿಟೋ. ಸೊ ವೈರಸ್. ಓಕೆ. ಸೊ ಟಾರ್ಗೆಟ್ ಆರ್ಗನ್, ಚಿಕನ್ ಗುನಿಯಾದಲ್ಲಿ ಟಾರ್ಗೆಟ್ ಆರ್ಗನ್ ಅಂತ ಏನಿಲ್ಲ, ಬಟ್ ಇವಾಗ ನಾವು ಪ್ರೈಮರಿಲಿ ಕನ್ಸಿಡರ್ ಮಾಡೋದಾದ್ರೆ ಜಾಯಿಂಟ್ಸ್. ಯಾಕಂದ್ರೆ ತುಂಬಾ ಹೆವಿಲಿ ಏನಾಗುತ್ತೆ ಇಲ್ಲಿ? ಜಾಯಿಂಟ್ಸ್ ಪೇನ್ ಆಗುತ್ತೆ. ಸೊ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವೇನ್ ಮಾಡೋಣ ಇಲ್ಲಿ? ಟಾರ್ಗೆಟ್ ಆರ್ಗನ್ ಯಾವ್ದು ತಗೊಳ್ಳೋಣ ಇಲ್ಲಿ? ದಟ್ ಈಸ್ ಅಂದ್ರೆ ಪೇನ್ ಆಗೋದು ಇಲ್ಲಿ. ಓಕೆ, ದಟ್ ಈಸ್ ಜಾಯಿಂಟ್ಸ್. ಟ್ರಾನ್ಸ್ಮಿಷನ್ ಸೇಮ್ ಆಸ್ ದಟ್ ಆಫ್ ದಿ ಡೆಂಗು. ಅಲ್ಲಿ ಯಾವ ರೀತಿ ಟ್ರಾನ್ಸ್ಮಿಟ್ ಆಗ್ತಾ ಇತ್ತು ಡೆಂಗು? ಬೈ ದ ಬೈಟ್ ಆಫ್ ಫಿಮೇಲ್ ಎಡಿಸ್ ಮಾಸ್ಕಿಟೋ. ಸೊ ಚಿಕನ್ ಗುನ್ಯಾ ಕೂಡ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ಬೈ ದಿ ಬೈಟ್ ಆಫ್ ಫಿಮೇಲ್ ಎಡಿಸ್ ಮಾಸ್ಕಿಟೋ. ಎಡಿಸ್ ಮಾಸ್ಕಿಟೋ. ಸೊ ಇವಾಗ ಸಿಂಪ್ಟಮ್ಸ್ ನೋಡೋದಾದ್ರೆ ಯಾವ ರೀತಿ ಸಿಂಪ್ಟಮ್ಸ್ಗಳು ನಮಗೆ ಇಲ್ಲಿ ಬರುತ್ತೆ ಅಂತ ನೋಡೋಣ. ಸಿಂಪ್ಟಮ್ಸ್: ಫೀವರ್, ಹೆಡ್ಏಕ್, ಟಯರ್ಡ್ನೆಸ್. ಓಕೆ, ಅಂಡ್ ಮೇನ್ ಜಾಯಿಂಟ್ಸ್ ಅಂತ ಹೇಳಿದೀವಿ ಅಲ್ವಾ? ಸೊ ಜಾಯಿಂಟ್ಸ್ ಎಷ್ಟು ನೋವಾಗುತ್ತೆ ಅಂದ್ರೆ ಇವನ್ ವಿ ಕಾಂಟ್ ಗೆಟ್ ಅಪ್, ಅಷ್ಟೊಂದು ಏನಾಗುತ್ತೆ ಇದು ಪೇನ್ ಆಗುತ್ತೆ. ಸೊ ಇವಾಗೆಲ್ಲ ಏನಾಗಿದೆ, ಮೆಡಿಸಿನಲ್ ಫೀಲ್ಡ್ ಇಂಪ್ರೂವ್ ಆಗಿರೋ ಕಾರಣಕ್ಕೆ ದೀಸ್ ಡಿಸೀಸಸ್ ಆರ್ ಕ್ಯೂರಬಲ್. ಬಟ್ ಮುಂಚೆ ಎಲ್ಲ ನೋ, ಇಟ್ ವಾಸ್ ವೆರಿ ಹೆವಿ ಆ ಟೈಮಲ್ಲಿ. ಸೊ ಏನು ಇಲ್ಲಿ? ಹೆವಿ ಜಾಯಿಂಟ್ pain and muscle pain and even red patches on skin. ಸೊ ಡೆಂಗ್ಯೂ ಅಲ್ಲೂ ಕೂಡ ಹೆವಿ ಇದ್ದವಾಗ, ಸಿವಿಯರ್ ಇದ್ದವಾಗ ಇಲ್ಲೂ ಕೂಡ ನಾವೇನ್ ನೋಡ್ಬೋದು ಇಲ್ಲಿ? ಬರ್ಕೊಳ್ಳಿ, ದಟ್ ಇಸ್ ರೆಡ್ ಪ್ಯಾಚಸ್ ಆನ್ ದ ಸ್ಕಿನ್. ಇಲ್ಲೂ ಕೂಡ. ಓಕೆ, ಸೊ ಇದೆಲ್ಲ ಏನು ಇಲ್ಲಿ? ಎರಡು ಏನ್ ಕೊಟ್ಟಿದ್ದಾರೆ ಇಲ್ಲಿ? ಮೂರು. ಓಕೆ, ಒಂದ್ ಯಾವ್ದು ನೋಡಿದಿರಿ ನಾವು? ವೈರಲ್ ಡಿಸೀಸ್, ಒಂದು ಕಾಮನ್ ಕೋಲ್ಡ್, ಅಂಡ್ ಒನ್ ಇಸ್ ಡೆಂಗು ಅಂಡ್ ಅಂಡ್ ಒನ್ ಇಸ್ ಚಿಕನ್ ಗುನ್ಯಾ. ಇದು ಮೂರೇ ಇಲ್ಲ, ಲೈಕ್ ಸ್ಮಾಲ್ ಪಾಕ್ಸ್ ಇರ್ಬೋದು. ಓಕೆ, ಅಂಡ್ ಮಿಸೆಲ್ಸ್ ಇರ್ಬೋದು. ಓಕೆ, ಇವೆಲ್ಲ ಏನು ಇಲ್ಲಿ? ಪೋಲಿಯೋ ಇರ್ಬೋದು. ಇದೆಲ್ಲ ಏನು ಇಲ್ಲಿ? ಎಲ್ಲ ಏಡ್ಸ್. ಇದೆಲ್ಲ ಏನು ಇಲ್ಲಿ? ವೈರಸ್ಗಳು ಏನ್ ಮಾಡುತ್ತೆ? ಈ ಡಿಸೀಸ್ ಅನ್ನ ಕಾಸ್ ಮಾಡೋದು. ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವಿಲ್ಲಿ ನಾಳೆ ಕ್ಲಾಸ್ ಒಳಗಡೆ? ನೆಕ್ಸ್ಟ್ ಏನಿದೆ ನಿಮ್ಗೆ ಇಲ್ಲಿ? ಪ್ರೋಟೋಸೋವಲ್ ಡಿಸೀಸಸ್ ಇದೆ. ಸೊ ಅದನ್ನ ಏನ್ ಮಾಡೋಣ? ಸ್ಟಡಿ ಮಾಡೋಣ. ಅದರಲ್ಲಿ ಮಲೇರಿಯಾ ಇದೆ. ಓಕೆ, ಅದನ್ನ ಸ್ಟಡಿ ಮಾಡೋಣ. ಆಸ್ ವೆಲ್ ಆಸ್ ಆಂಟಮಿವರ್ಸಿಸ್, ದಟ್ ಈಸ್ ಆಂಟಮಿಕ್ ಡಿಸೆಂಟ್. ಸೊ ಹಾಗೆ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಗ್ತಾ ಇದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬೈ.